ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಭಕ್ತಿ ನಮನವನ್ನು ಅರ್ಪಣೆ ಮಾಡುತ್ತಾ ಶ್ರೀಮದ್ಭಾಗವತ ಮಹಾಪುರಾಣದ ಪ್ರವಚನವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಪರೀಕ್ಷಿತ ರಾಜ ಶುಕ ಮಹರ್ಷಿಗಳಿಂದ ಭಾಗವತವನ್ನು ಶ್ರವಣ ಮಾಡುತ್ತಾ ಇದ್ದಾನೆ. ಪರೀಕ್ಷಿತ ರಾಜ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸಮಃ ಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧಿ ದ್ವಿಷಮೋ ಯಥಾ.
ಭಗವಂತ ದೈತ್ಯರನ್ನ ಕೊಲ್ಲುತ್ತಾನೆ, ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ. ಇಂದ್ರಾದಿ ದೇವತೆಗಳನ್ನ ರಕ್ಷಣೆ ಮಾಡಿ ಈ ದೈತ್ಯರನ್ನೆಲ್ಲ ಕೊಲ್ಲುತ್ತಾನೆ ಅಲ್ಲ, ಇದು ಹೇಗೆ ಸರಿಯಾದೀತು? ದೇವರು ಅಂದ ಮೇಲೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡಬೇಕು. ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದು ರೀತಿ ಮಾಡಬಾರದು. ಸಮಃ ಪ್ರಿಯ ಸುಹೃತು, ಎಲ್ಲರನ್ನು ಕೂಡ ಸಮವಾಗಿ ನೋಡಬೇಕಿತ್ತು. ಯಾಕೆ ನೋಡ್ತಾ ಇಲ್ಲ? ಇದು ಪರೀಕ್ಷಿತ ರಾಜನ ಪ್ರಶ್ನೆ. ಶ್ರೀಮದ್ ಭಾಗವತವೇ ಅರ್ಥೋಯಂ ಬ್ರಹ್ಮಸೂತ್ರಾಣ, ಮೊದಲೇ ಗರುಡ ಪುರಾಣ ಹೇಳಿದಂತೆ ಈ ಬ್ರಹ್ಮಸೂತ್ರಗಳನ್ನು ಯಾರು ವೇದವ್ಯಾಸರು ರಚನೆ ಮಾಡಿದ್ದಾರೆ, ಆ ಬ್ರಹ್ಮಸೂತ್ರಗಳ ಅರ್ಥದಂತೆ ಇರುವಂಥದ್ದೇ ಶ್ರೀಮದ್ ಭಾಗವತ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗುತ್ತದೆ. ಬ್ರಹ್ಮಸೂತ್ರದಲ್ಲಿಯೂ ಕೂಡ ಒಂದು ಸೂತ್ರ, ವೈಷಮ್ಯ ನಿರ್ಘೃಣ್ಯೆ ನ ಸಾಪೇಕ್ಷತ್ವಾತ್ ತಥಾ ಹಿ ದರ್ಶಯತಿ ಓಂ ಅಂತ ಒಂದು ಇದೆ. ಅದು ಏನು ಹೇಳುತ್ತದೆ ಅಂದರೆ, ಆ ಸೂತ್ರ ದೇವರಿಗೆ ವೈಷಮ್ಯ ಅಂದರೆ ಪಕ್ಷಪಾತ ಇಲ್ಲ ಅಂತ. ನೈರ್ಗುಣ್ಯ, ಭಗವಂತ ಕರುಣೆ ಉಳ್ಳವ, ನಿರ್ದಯಿ, ದಯ ಇಲ್ಲದವ ಅಲ್ಲ, ಅವ ಕರುಣೆ ಉಳ್ಳವ. ಯಾಕೆ ಅಂದರೆ ಲೋಕದಲ್ಲಿ ಅದಕ್ಕೆ ಸುಮಾರಾಗಿ ದೃಷ್ಟಾಂತವನ್ನು ಕೊಟ್ಟು ತೋರಿಸ್ತಾರೆ. ದೇವರು ಸಮ, ಯಾರಿಗೂ ಕೂಡ ವೈಷಮ್ಯ ಮಾಡುವುದಿಲ್ಲ, ಪಕ್ಷಪಾತ ಮಾಡುವುದಿಲ್ಲ ಅಂತ ಆದರೆ, ದೈತ್ಯರಿಗೂ ದುಷ್ಟರಿಗೂ ಕೂಡ ಒಳ್ಳೆಯದನ್ನೇ ಮಾಡಬೇಕಿತ್ತು. ಒಬ್ಬರಿಗೆ ಕಷ್ಟ, ಇನ್ನೊಬ್ಬರಿಗೆ ದುಃಖ, ಇನ್ನೊಬ್ಬರಿಗೆ ಸುಖ ಶಾಂತಿ, ಇದೆಲ್ಲ ಹೇಗೆ? ಅದಕ್ಕೆ ಉತ್ತರ, ಹಿಂದಿನ ಜನ್ಮಕ್ಕೆ ಅವರ ಮಾಡಿದ ಪಾಪಕ್ಕೆ ಸರಿಯಾಗಿ ಈಗ ದುಃಖ, ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದ್ರೆ ಈಗ ಅವರಿಗೆ ಸುಖ ಅಂತ. ಮತ್ತೆ ಪ್ರಶ್ನೆ ಮಾಡ್ತಾರೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕ್ಕೂ ಕಾರಣ ಯಾರು ಅಂದರೆ ಭಗವಂತನೇ. ಯಾಕೆ ಅಂದರೆ ಎಲ್ಲರ ಮೂಲಕ ಮಾಡಿಸುವವ ಯಾರು? ಅದು ಭಗವಂತನೇ. ಅದು ಈ ಜನ್ಮದಲ್ಲಿ ಆಗಬಹುದು, ಹಿಂದಿನ ಜನ್ಮದಲ್ಲಿ ಆಗಬಹುದು. ಪಾಪವನ್ನು ಮಾಡಿಸುವವ ಭಗವಂತನೇ. ಆದ್ದರಿಂದ ಪಾಪವನ್ನು ಮಾಡಿಸದೆ ಒಳ್ಳೆಯದನ್ನೇ ಮಾಡಿಸಿ ಈ ಜನ್ಮದಲ್ಲಿ ಒಳ್ಳೆಯ ಫಲವನ್ನೇ ಕೊಡಬಹುದಿತ್ತಲ್ವೇ? ಆದ್ದರಿಂದ ಅವನಿಗೆ ಪಕ್ಷಪಾತ ಇದೆ. ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಒಂದು ಮಾಡುತ್ತಾನೆ. ಆದ್ದರಿಂದ ಹಿಂದಿನ ಜನ್ಮದಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಿಸಿ ಈ ಜನ್ಮದಲ್ಲಿ ಒಳ್ಳೆಯ ಫಲವನ್ನೇ ಕೊಡಲಿ ಅಂದರೆ ಹಾಗ ಆಗುವುದಿಲ್ಲ. ಯಾಕೆ ಅಂದರೆ ಅವರವರ ಯೋಗ್ಯತೆಗೆ ತಕ್ಕ ಭಗವಂತ ಮಾಡುತ್ತಾನೆ ಅಂತ. ಭಗವಂತ ಫಲ ಕೊಡುವುದು ಹೇಗೆ ಅಂದರೆ ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕ ಫಲವನ್ನು ಕೊಡ್ತಾನೆ. ಈ ಸ್ವರೂಪ ಯೋಗ್ಯತೆಯನ್ನು ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಸ್ವರೂಪ ಯೋಗ್ಯತೆಯನ್ನೇ ಬೇರೆ ಮಾಡುತ್ತೇನೆ, ಅವ ಮಾಡುವುದು ಅವನ ಯೋಗ್ಯತೆ, ಅದು ಪಾಪವನ್ನೇ ಮಾಡುವ ಯೋಗ್ಯತೆ, ಅದನ್ನು ಬದಲಿಸ್ತೇನೆ ಅಂದರೆ ಆ ಜೀವಿ ನಾಶವನ್ನು ಹೊಂದುತ್ತಾನೆ. ಆದ್ದರಿಂದ ಸ್ವರೂಪ ಯೋಗ್ಯತೆಯನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಸ್ವರೂಪ ಯೋಗ್ಯತೆಗೆ ಸರಿಯಾಗಿ ಭಗವಂತ ಎಲ್ಲವನ್ನು ಮಾಡಿಸ್ತಾನೆ. ಸ್ವರೂಪ ಯೋಗ್ಯತೆಯನ್ನೇ ಬದಲಾಯಿಸಲಿ ಅಂದರೆ ಆಗ ಜೀವ ಅವ ನಾಶವನ್ನು ಹೊಂದಬೇಕಾದೀತು. ನಮಗೆ ಪರಮ ಪ್ರಮಾಣ ಯಾವುದು ಅಂದರೆ ವೇದ. ವೇದ ಹೇಳುತ್ತದೆ ಜೀವೋ ನಿತ್ಯ, ಜೀವರು ಎಲ್ಲರೂ ನಿತ್ಯರು. ಭಗವಂತ ಹೇಗೆ ಅನಾದಿ ನಿತ್ಯನೋ ಹಾಗೆಯೇ ಎಲ್ಲ ಜೀವರು ಕೂಡ ಅನಾದಿ ನಿತ್ಯರು. ಅವರು ಸಾಯಬಾರದು, ಯಾವಾಗಲೂ ಇರುವವರು ಅವರು. ಒಂದು ವೇಳೆ ಸ್ವರೂಪ ಯೋಗ್ಯತೆಯನ್ನು ಬದಲಾಯಿಸ್ತೇನೆ ಅಂತ ಹೋದರೆ
ಜೀವರು ನಾಶವನ್ನು ಹೊಂದಬೇಕಾದೀತು. ವೇದ ಸುಳ್ಳು ಅಂತ ಆದೀತು. ಭಗವಂತ ಏನು ಮಾಡ್ತಾನೆ ಅಂದರೆ ವೇದಕ್ಕೆ ಸರಿಯಾಗಿ ಹೋಗುವವ ಭಗವಂತ. ಸ್ವರೂಪ ಯೋಗ್ಯತೆಯನ್ನು ಬದಲಾಯಿಸಿದರೆ ಜೀವ ನಾಶವನ್ನು ಹೊಂದುತ್ತಾನೆ. ಅದು ಆಗಬಾರದು. ದೀಪದ ಯೋಗ್ಯತೆ ಏನು? ಪ್ರಕಾಶವನ್ನು ಕೊಡುವುದು. ದೀಪದ ಸ್ವರೂಪ ಯೋಗ್ಯತೆ ಪ್ರಕಾಶ ಕೊಡುವುದು. ಸ್ವರೂಪ ಯೋಗ್ಯತೆಯನ್ನು ನಾಶ ಮಾಡುತ್ತೇನೆ ಅಂದರೆ ಆ ದೀಪವನ್ನೇ ನಾಶ ಮಾಡಿದ ಹಾಗೆ. ಪ್ರಕಾಶವನ್ನು ನಾಶ ಮಾಡುತ್ತೇನೆ ಅಂದರೆ ದೀಪವೇ ನಾಶ ಆಯಿತು ಅಂತ ಲೆಕ್ಕ. ಸಕ್ಕರೆಯ ಗೊಂಬೆ ಇರುತ್ತದೆ, ಅದು ಗೊಂಬೆ, ಅದು ಸಕ್ಕರೆಯ ಗೊಂಬೆ. ಸಕ್ಕರೆಯನ್ನು ಬೇರೆ ಮಾಡುತ್ತೇನೆ ಅಂದರೆ ಅದು ಸಕ್ಕರೆ ಗೊಂಬೆ ಆಗುವುದಿಲ್ಲ. ಮಣ್ಣಿನಿಂದ ತಯಾರಾದ ಮಡಿಕೆ, ಅದರನ್ನ ಮಣ್ಣನ್ನ ಬೇರೆ ಮಾಡುತ್ತೇನೆ ಅಂದರೆ ಗಡಿಗೆ ಒಡೆದು ಹೋದೀತು. ಹಾಗೆಯೇ ಜೀವನ ಸ್ವರೂಪ ಯೋಗ್ಯತೆಯನ್ನೇ ಬೇರೆ ಮಾಡುತ್ತೇನೆ ಅಂತ ಹೋದರೆ ಜೀವರು ನಾಶವನ್ನು ಹೊಂದಬೇಕಾದೀತು. ಅದು ಸರಿಯಾದ ಅಲ್ಲಲ್ಲ. ಯಾಕೆ ಅಂದರೆ ಜೀವರು ನಿತ್ಯರು ಅಂತ ವೇದ ಹೇಳಿರುವಂಥದ್ದು. ವೇದವು ಹೇಗೆ ಹೇಳುತ್ತದೆ ಹಾಗೆ ಭಗವಂತ ಮಾಡಿಕೊಂಡು ಹೋಗುವವ. ಆದ್ದರಿಂದ ಅವನಿಗೆ ಪಕ್ಷಪಾತ ಇದು ಯಾವುದೂ ಇಲ್ಲ. ಅಲ್ಲ, ಜೀವರನ್ನ ನಾಶ ಮಾಡಬೇಕಾಗಿಲ್ಲ, ಸ್ವಲ್ಪ ಸೇರಿಸಿಕೊಂಡು ಹೋಗಲಿ, ಒಳ್ಳೆಯ ಯೋಗ್ಯತೆಯನ್ನು ಸೇರಿಸಲಿ. ಅಂದರೆ ಭಗವಂತನಿಗೆ ಸಾಮರ್ಥ್ಯ ಇದೆ. ಅಘಟಿತ ಘಟನಾ ಸಾಮರ್ಥ್ಯ ಯಾವುದು ಇಲ್ಲವೋ ಅದನ್ನು ಮಾಡಿಸುವ ಸಾಮರ್ಥ್ಯ ಭಗವಂತನಿಗೆ ಇದೆ. ಆದ್ದರಿಂದ ಭಗವಂತ ಈ ರೀತಿಯಾಗಿ ಮಾಡಿಸಲಿ, ಒಳ್ಳೆಯ ಸ್ವರೂಪ ಯೋಗ್ಯತೆಯನ್ನೇ ಸೇರಿಸಲಿ, ಜೀವನಾಶ ಆಗದ ರೀತಿಯಲ್ಲಿ. ಅಂದರೆ ಭಗವಂತ ಹಾಗೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತೆ. ಸಕ್ಕರೆಯ ಗೊಂಬೆಯಲ್ಲಿ ಉಪ್ಪು ಸೇರಿಸಲಿಕ್ಕೆ ಯಾರಾದರೂ ಹೋಗ್ತಾರಾ? ಆದ್ದರಿಂದ ಮಣ್ಣಿನ ಮಡಿಕೆಯಲ್ಲಿ ಮಣ್ಣನ್ನು ಬಿಟ್ಟು ಬೇರೆ ಸೇರಿಸಿದರೆ ಅದು ಮಣ್ಣಿನ ಮಡಿಕೆ ಆಗುವುದಿಲ್ಲ. ಅದರಲ್ಲಿಯೂ ಕೂಡ ಬೇಕಾದ ಸಾಮರ್ಥ್ಯ ಇದೆ ಅಂತ ಮಾತ್ರಕ್ಕೆ ಭಗವಂತ ಮೊಲಕ್ಕೆ ಕೊಂಬು, ಕುದುರೆಗೆ ಕೊಂಬು, ಕತ್ತೆಗೆ ಕೊಂಬು ಇಡಲಿಕ್ಕೆ ಹೋಗುವುದಿಲ್ಲ ಅಂತೆ. ಬೇಡವಾದ ಕೆಲಸ ಭಗವಂತ ಮಾಡಲಿಕ್ಕೆ ಹೋಗುವುದಿಲ್ಲ. ಆದ್ದರಿಂದ ವೇದದಲ್ಲಿ ಹೇಳಿದಾಗೆ ಭಗವಂತ ಮಾಡುವವ. ಆದ್ದರಿಂದ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡುವವ ಭಗವಂತ. ಆದ್ದರಿಂದ ಅವನಿಗೆ ವೈಷಮ್ಯ ಎಂಬುವಂಥದ್ದಿಲ್ಲ, ಪಕ್ಷಪಾತ ಎಂಬುವಂಥದ್ದಿಲ್ಲ. ಅವರವರ ಯೋಗ್ಯತೆಗೆ ಸರಿಯಾಗಿ ಫಲವನ್ನು ಕೊಡುವವ. ನಿರ್ಗೃಣ್ಯ, ಅವನಿಗೆ ದ್ವೇಷವೂ ಕೂಡ ಇಲ್ಲ ಯಾರ ಮೇಲೆಯೂ ಕೂಡ. ಎಲ್ಲರಲ್ಲಿಯೂ ಕೂಡ ಅವನು ಸಮಾನವಾದ ಕರುಣೆಯನ್ನೇ ಹರಿಸ್ತಾನೆ. ಅವನಿಗೆ ಹೆಸರೇ ಸಮ ಅಂತ. ಸಮಃ ಪ್ರಿಯ, ಸಮ ಆತ್ಮ ಸಂಹಿತ ಸಮಃ. ಸಮ ಅಂದರೆ ಅವರವರ ಯೋಗ್ಯತೆಗೆ ಸಮವಾಗಿ ನೋಡಿಕೊಳ್ಳುತ್ತಾನೆ ಅಂತ ಅರ್ಥ. ಊಟದಲ್ಲಿ ಬಡಿಸುವಾಗ ಯಜಮಾನ ಕೇಳುತ್ತಾನೆ ಎಲ್ಲರಿಗೂ ಸಮವಾಗಿ ಬಡಿಸಬೇಕು ಅಂತ. ಬಡಿಸುವವ ಹೇಳ್ತಾನೆ ಎಲ್ಲರಿಗೂ ಸಮಾನವಾಗಿ ಬಡಿಸಿದ್ದೇನೆ ಅಂತ. ನಿಜವಾಗಿಯೂ ದೊಡ್ಡವರಿಗೆ ಸ್ವಲ್ಪ ಹೆಚ್ಚು ಬಡಿಸಿರ್ತಾನೆ, ಸಣ್ಣ ಮಕ್ಕಳು ಕೂತಿದ್ರೆ ಸ್ವಲ್ಪವೇ ಬಡಿಸಿರ್ತಾನೆ. ಆದರೆ ಬಡಿಸುವವ ಹೇಳುವುದು ಏನು? ಎಲ್ಲರಿಗೂ ಸಮವಾಗಿ ಬಡಿಸಿದ್ದೇನೆ ಅಂತ. ಹಾಗೆಯೇ ಅವರವರ ಯೋಗ್ಯತೆಗೆ ಸರಿಯಾಗಿ ಭಗವಂತ ಫಲವನ್ನು ಕೊಡುವವ. ಆದ್ದರಿಂದ ಅವನಿಗೆ ಸಮ ಅಂತ ಹೆಸರು ಏನಿದೆ ಅದು ಸರಿಯಾದದ್ದೇ. ತರಗತಿಯಲ್ಲಿ ಉಪಾಧ್ಯಾಯರು ಪಾಠ ಮಾಡುವುದು ಒಂದೇ ರೀತಿಯಾಗಿ. ಸ್ವಲ್ಪ ಬುದ್ಧಿವಂತರು ಒಳ್ಳೆಯ ರೀತಿಯಿಂದ ಗ್ರಹಣ ಮಾಡಿ ಒಳ್ಳೆಯ ಅಂಕವನ್ನು ಪಡೀತಾರೆ. ಸ್ವಲ್ಪ ದಡ್ಡರು ಅವನಿಗೆ ಬೇಕಾದ ಹಾಗೆ ಗ್ರಹಣ ಮಾಡಿ ಕಡಿಮೆ ಅಂಕವನ್ನು ಪಡೀತಾರೆ. ಹಾಗಂತ ಹೇಳಿ ಒಳ್ಳೆಯ ಅಂಕ ಪಡೆದವನಿಗೆ ಉಪಾಧ್ಯಾಯರು ಹೆಚ್ಚು ಹೇಳಿಕೊಟ್ಟಿದ್ದಾರೆ, ಕಡಿಮೆ ಅಂಕ ಪಡೆದವನಿಗೆ ಉಪಾಧ್ಯಾಯರು ಕಡಿಮೆ ಹೇಳಿಕೊಟ್ಟಿದ್ದಾರೆ ಅಂತ ಅಲ್ಲ. ಉಪಾಧ್ಯಾಯರು ಸಮವಾಗಿಯೇ ಪಾಠ ಮಾಡಿದ್ದಾರೆ. ಅವರವರ ಬುದ್ಧಿಮತ್ತೆಗೆ ಸರಿಯಾಗಿ ಅವರವರು ಅಂಕವನ್ನು ಪಡೆಯುವಂಥದ್ದು. ಹಾಗೆಯೇ ಭಗವಂತ ಎಲ್ಲರಿಗೂ ಒಂದೇ ರೀತಿಯಾಗಿ ಫಲವನ್ನು ಕೊಡುವವ. ಅವರವರ ಯೋಗ್ಯತೆಗೆ ಸರಿಯಾಗಿ ಅವರು ಫಲವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಅವನಿಗೆ ಯಾರ ಮೇಲೆ ದ್ವೇಷ ಕೂಡ ಇಲ್ಲ. ಈ ವಿಷಯದಲ್ಲಿ ಒಂದು ಕಥೆ ಕೂಡ ಹೇಳುತ್ತಾರೆ. ಒಂದು ರಾಜಸೂಯ ಯಾಗ ಆಗಿತ್ತು. ರಾಜಸೂಯ ಯಾಗದಲ್ಲಿ ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಎದ್ದು ನಿಂತು ಕೃಷ್ಣನಿಗೆ ಅಗ್ರ ಪೂಜೆ ನಡಿಬೇಕು ಅಂತ ಹೇಳಿದ್ದರು.
ಕೃಷ್ಣನಿಗೆ ಅಗ್ರ ಪೂಜೆ ಆಗಬೇಕು. ಅಲ್ಲಿ ನಿಜವಾಗಿಯೂ ವೇದವ್ಯಾಸರು ಇದ್ದರು, ಪರಶುರಾಮರು ಇದ್ದರು, ಅವರಿಗೆ ಎಲ್ಲ ಹೇಳಬಹುದಿತ್ತು ಭೀಷ್ಮರು, ಇವರು ದೇವರು, ಇವರಿಗೆ ಮಾಡಿ ಅಂತ. ಆದರೆ ಅವರು ಎಲ್ಲರನ್ನು ಬಿಟ್ಟು, ಪರಶುರಾಮರನ್ನೂ ಬಿಟ್ಟು, ವೇದವ್ಯಾಸರನ್ನೂ ಬಿಟ್ಟು ಕೃಷ್ಣನನ್ನು ತೋರಿಸಿ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿ ಅಂತ ಹೇಳಿದ್ದರು. ಯಾಕೆ ಅಂದರೆ ಅಲ್ಲಿ ಇದ್ದವರಿಗೆ ಕೆಲವರಿಗೆ ಗೊತ್ತಿದ್ದಿಲ್ಲ, ಕೃಷ್ಣನೂ ಕೂಡ ಕೇವಲ ಗೋಪಾಲಕ ಅಲ್ಲ, ಭೂಪಾಲಕ, ಅವನೂ ಕೃಷ್ಣನೂ ಕೂಡ ದೇವರು ಅಂತ ಗೊತ್ತಾಗಲಿ ಅಂತ ಹೇಳಿ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿಸಿದ್ದರು. ಅಗ್ರ ಪೂಜೆ ಕೃಷ್ಣನಿಗೆ ಆಗುವಾಗ ಶಿಶುಪಾಲ ಎದ್ದು ನಿಂತ ಅಂತ. ತನಗೆ ಮಾಡಬೇಕು ಅಂತ ಆಸೆ ಇತ್ತು ಅವನಿಗೆ. ಆದರೆ ಅವ ದೂರಿದ್ದು ಹೇಗೆ ಅಂದರೆ ಅಲ್ಲಿ ದ್ರೋಣಾಚಾರ್ಯರು ಇದ್ದರು, ಅಲ್ಲಿ ಅವರಿದ್ದರು, ಇಲ್ಲಿ ಇವರಿದ್ದರು, ಅವರಿಗೆಲ್ಲ ಮಾಡಬಹುದಿತ್ತು. ಹೋಗಿ ಹೋಗಿ ಹಸುವನ್ನು ಕಾಯುವ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದ್ದರಲ್ಲ ಅಂತ ಹೇಳುತ್ತಾ ಈ ರೀತಿಯಾಗಿ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 100 ತಪ್ಪು ಆಗುವ ತನಕ ಕೃಷ್ಣ ಸುಮ್ಮನೆ ಇದ್ದ ಅಂತ. ಆ ಶಿಶುಪಾಲನ ಪಾಪದ ಕೊಡ ತುಂಬುವ ತನಕ ಸುಮ್ಮನೆ ಇದ್ದ. ಪಾಪದ ಕೊಡ ತುಂಬಿತು. ಚಕ್ರವನ್ನು ಪ್ರಯೋಗಿಸಿ ಶಿಶುಪಾಲನ ಶಿರವನ್ನು ಛೇದಿಸಿದ. ಆಗ ಅದ್ಭುತವಾದ ಒಂದು ಘಟನೆ. ಶಿಶುಪಾಲನ ಶರೀರದಿಂದ ಒಂದು ದಿವ್ಯ ಜ್ಯೋತಿ, ಅದು ಕೃಷ್ಣನ ಶರೀರವನ್ನು ಪ್ರವೇಶ ಮಾಡಿತು. ಶಿಶುಪಾಲನ ಶರೀರದಿಂದ ಎದ್ದು ಬಂದಂತಹ ಒಂದು ದಿವ್ಯ ಜ್ಯೋತಿ ಕೃಷ್ಣನ ಶರೀರವನ್ನು ಪ್ರವೇಶ ಮಾಡಿತು. ಅಂದರೆ ಏನು ಅರ್ಥ? ಶಿಶುಪಾಲನಿಗೆ ಮೋಕ್ಷ ಆಯಿತು ಅಂತ ಅರ್ಥ. ಕೃಷ್ಣನ ಆ ಜ್ಯೋತಿ ಸೇರಿತು ಅಂದರೆ ಅದು ಅವನಿಗೆ ಮೋಕ್ಷ ಆಯಿತು ಅಂತ ಅರ್ಥ. ಧರ್ಮರಾಜ ಕೇಳುತ್ತಾನೆ ನಾರದರಲ್ಲಿ, ಅದು ಹೇಗೆ? ಇಷ್ಟು ಅನ್ಯಾಯ ಮಾಡಿದಂತಹ ಶಿಶುಪಾಲ ಅವ ಕೃಷ್ಣನನ್ನು ಹೋಗಿ ಸೇರಿದ ಅಂದರೆ ಅವನಿಗೆ ಮೋಕ್ಷ ಆಯಿತು ಅಂತ ಅರ್ಥ. ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಶಿಶುಪಾಲನಲ್ಲಿ 2 ಜೀವಗಳು ಇದ್ದವು, ಒಂದು ಸಾತ್ವಿಕ, ಒಂದು ತಾಮಸ. ಸಾತ್ವಿಕವಾದ ಜೀವವೇ ಅದು ಜಯ, ದ್ವಾರಪಾಲಕನಾಗಿದ್ದವ. ಇನ್ನೊಂದು ಜೀವ ಅದು ಶಿಶುಪಾಲ. ನಿಜವಾಗಿಯೂ ಕೃಷ್ಣನನ್ನೇ ಸೇರಿದ್ದು ಯಾವುದು ಅಂದರೆ ಅದು ಸಾತ್ವಿಕ ಜೀವ, ದ್ವಾರಪಾಲಕನಾಗಿ ಸೇವೆ ಮಾಡಿದಂತಹ ಜಯ ಎಂಬುವವ ಕೃಷ್ಣನನ್ನು ಸೇರಿತ್ತು. ಶಿಶುಪಾಲ ಆ ಜೀವ ಅದು ಅಂಧಂತಮಸನ್ನೇ ಸೇರಿತು ಅಂತೆ. ಯಾಕೆ ಅಂದರೆ ಆರಭ್ಯ ಕಲಭಾಷಣಾತ್, ಈ ದಮಘೋಷನ ಮಗನಾದಂತಹ ಶಿಶುಪಾಲ ತದಲು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದಲೂ ಕೂಡ ಕೃಷ್ಣನನ್ನ ನಿಂದನೆ ಮಾಡ್ತಾ ಇದ್ದ. ಅಂಥವನು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಜೀವದ್ವಯ ಸಮಾವೇಶ ಇತ್ತು, ಜಯ ಇದ್ದ. ಆ ಜಯ ದ್ವಾರಪಾಲಕ, ಅವ ಕೃಷ್ಣನನ್ನು ಸೇರಿದ್ದು. ನಿಜವಾಗಿಯೂ ದೈತ್ಯ ಶಿಶುಪಾಲ ಅವ ಅಂಧಂತಮಸ್ಸಿಗೆ ಹೋಗಿ ಬಿದ್ದ. ಆದ್ದರಿಂದ ಭಗವಂತ ಅವರವರ ಯೋಗ್ಯತೆಗೆ ಸರಿಯಾಗಿ ಫಲವನ್ನು ಕೊಡ್ತಾನೆ ಹೊರತು ಎಲ್ಲರಿಗೂ ಒಂದೇ ರೀತಿಯಾಗಿ ಫಲ ಕೊಡುವುದಿಲ್ಲ. ಅವರವರ ಯೋಗ್ಯತೆಯನ್ನು ಅನುಸರಿಸಿ ದೇವರು ಫಲವನ್ನು ಕೊಡುವಂಥದ್ದು. ಆದ್ದರಿಂದ ದೇವರಿಗೆ, ಭಗವಂತನಿಗೆ ದ್ವೇಷ ಅಥವಾ ಪಕ್ಷಪಾತ ಇದು ಯಾವುದು ಕೂಡ ಇಲ್ಲ. ಹೀಗೆ ಬ್ರಹ್ಮಸೂತ್ರದ ಅರ್ಥವೇ ಈ ಭಾಗವತ ಆಗಿದೆ. ಇಷ್ಟು ಕಥೆಯನ್ನು ಹೇಳುವಾಗ ಈ ಜಯ ಇವ ಶಿಶುಪಾಲ ಆಗಿದ್ದ ಕತೆ ಯಾಕೆ ಆದರೂ ಜಯ ಮತ್ತು ಶಿಶುಪಾಲ ಒಂದೇ ಶರೀರದಲ್ಲಿ ಯಾಕೆ ಸೇರಿದ್ರು? ಅದಕ್ಕೆ ಶಾಪದ ಪ್ರಯುಕ್ತವಾಗಿ ಅವರು ಸೇರಿದ್ದು. ಜಯ ಮತ್ತು ವಿಜಯ ಅಂತ ಭಗವಂತನ ವೈಕುಂಠದಲ್ಲಿ ದ್ವಾರಪಾಲಕರು. ಸನಕಾದಿಗಳಿಗೆ ವೈಕುಂಠದ್ವಾರದಲ್ಲಿ ಅವರು ತಡೆದರೂ ಆದರ ಕಾರಣ ಸನಕಾದಿಗಳು ಶಾಪ ಕೊಟ್ಟರು, ನೀವು ಅಸುರ ಯೋನಿಯಲ್ಲಿ ಹುಟ್ಟಿ ಅಂತ.
ಆಗ ಭಗವಂತ ಅವರಿಗೆ ಹೇಳಿದ, ನೀವು 3 ಜನ್ಮ ಅಸುರ ಯೋನಿಯಲ್ಲಿ ಹುಟ್ಟಿ ನಾನೇ ಬಂದು ಕೊಲ್ಲುತ್ತೇನೆ ಅಂತ ಹೇಳಿದ. ಆದ್ದರಿಂದಲೇ ಅವರು ಮೊದಲಾಗಿ ಕಶ್ಯಪ ಮತ್ತು ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪವಾಗಿ ಹುಟ್ಟಿದ್ರು. ಆಗ ವರಾಹ ದೇವರು ಮತ್ತು ನರಸಿಂಹದೇವರು ಕೊಂದರು. ಮತ್ತೆ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಆಗ ರಾಮನಾಗಿ ಅವತಾರ ಮಾಡಿ ಭಗವಂತನೇ ಕೊಂದ. ಈಗ ಶಿಶುಪಾಲ ಮತ್ತು ದಂತವಕ್ರರಾಗಿ ಹುಟ್ಟಿದ್ರು. ಕೃಷ್ಣನೇ ಇವರಿಬ್ಬರನ್ನು ಕೂಡ ಕೊಂದ. ಅವರ ಅಸುರ ಯೋನಿ, ಅದು ಅಸುರ ಯೋನಿತ್ವ ಅದು ಪರಿಹಾರ ಆಯಿತು. ಮತ್ತೆ ಅವರು ಹೋಗಿ ಸೇರಿದ್ದು ವೈಕುಂಠಕ್ಕೆ. ಇಷ್ಟು ಕಥೆಯನ್ನು ಹೇಳುವಾಗ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಕಥೆಯನ್ನು ಹೇಳಬೇಕು ಅಂತ ಪರೀಕ್ಷಿತರಾದ ಕೇಳಿದ. ಈ ಹಿರಣ್ಯಾಕ್ಷ ಅವನನ್ನ ಕೊಂದ ಕಥೆಯನ್ನ ನೀವು ಹೇಳಿದ್ದೀರಿ ನನಗೆ. ಹಿರಣ್ಯಾಕ್ಷ ಭೂಮಿಯನ್ನ ನೀರಲ್ಲಿ ಮುಳುಗಿಸ್ಲಿಕ್ಕೆ ಹೋದ. ಆ ಸಂದರ್ಭದಲ್ಲಿ ಭಗವಂತ ವರಾಹನಾಗಿ ಬಂದು ಕೊಂದ ಅಂತ. ಈ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಕಥೆ ನನಗೆ ಬೇಕು. ಆಗ ಈ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದು ಯಾರು ಅಂದರೆ ನರಸಿಂಹದೇವರು. ಅವರ ಕಥೆಯನ್ನು ಹೇಳುತ್ತೇನೆ ಅಂತ ಪ್ರಾರಂಭ ಮಾಡಿದ್ದರು. ಹಿರಣ್ಯಕಶಿಪು ಜ್ಯೇಷ್ಠ ಹಿರಣ್ಯಾಕ್ಷೋ ಅನುಜಸ್ತತಃ. ಕಶ್ಯಪ ಮತ್ತು ದಿತಿಗಳಿಗೆ 2 ಮಕ್ಕಳು, ಒಬ್ಬ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಈ ಹಿರಣ್ಯಾಕ್ಷ ಅವನನ್ನ ಭಗವಂತ ವರಾಹನಾಗಿ ಸಂಹಾರ ಮಾಡಿದಾಗ ಹಿರಣ್ಯಕಶಿಪುವಿಗೆ ಸ್ವಲ್ಪ ಕ್ರೋಧ ಬಂತು. ಯಾಕೆ ಅಂದರೆ ಭಗವಂತ ಸಹೋದರನನ್ನ ಕೊಂದ ಅಂತ ಕೋಪ ಬಂತು. ಆ ಕಾರಣದಿಂದ ಏನು ಮಾಡಿದ ಅಂದರೆ ಯತ್ರ ಯತ್ರ ದ್ವಿಜಾಗಾವೋ ವೇದ ವರ್ಣಾಶ್ರಮ ಕ್ರಿಯಾ ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚತ. ಎಷ್ಟಂದ್ರೂ ದೈತ್ಯರ ಸ್ವಭಾವ. ಎಲ್ಲಿ ಎಲ್ಲಿ ಗೋವುಗಳು, ದ್ವಿಜರು, ವೇದಗಳು, ದೇವಸ್ಥಾನ ಇದೆಲ್ಲವೂ ಇದೆಯೋ ಅದೆಲ್ಲವನ್ನು ಕೂಡ ನಾಶ ಮಾಡಿದ ಅಂತ. ಇಷ್ಟು ಮಾಡಿದವ ತಾಯಿ ತುಂಬ ದುಃಖ ಪಡ್ತಾ ಇದ್ಲು, ಮಗ ಸತ್ತ ಅಲ್ಲ ಅಂತ. ತಾಯಿಗೆ ಸಮಾಧಾನ ಮಾಡಿದ. ಅಂಬ ಅಂಬ ಹೇ ವಧೂಹು ಪುತ್ರ ವೀರಂ ಅರ್ಹತ ಶೋಚಿತುಂ ರಿಪೋರಭಿಮುಖೇ ಶ್ಲಾಘ್ಯ ಶೂರಾಣಂ ವದ ಈಪ್ಸಿತ. ಹಿರಣ್ಯಾಕ್ಷ ಸತ್ತ ಅಂತ ಯಾರೂ ಕೂಡ ಕೊರಗಬಾರದು. ಯಾಕೆ ಅಂದರೆ ರಣರಂಗದಲ್ಲಿ ಶತ್ರುವಿನೊಡೆಗೆ ಹೋರಾಡಿ ಪ್ರಾಣತ್ಯಾಗ ಮಾಡುವುದು ಅದು ವೀರ ಪುರುಷನ ಲಕ್ಷಣ ಮಾತ್ರವಲ್ಲ, ಅವರಿಗೆ ವೀರ ಸ್ವರ್ಗ. ಹಿರಣ್ಯಾಕ್ಷ ಹಾಗೆ ಸತ್ತಿದ್ದಾನೆ. ಆದ್ದರಿಂದ ಅವನ ಸಾವಿಗೆ ಯಾರು ಕೂಡ ದುಃಖ ಪಡಬಾರದು ಅಂತ ಹೇಳಿದ. ಇಷ್ಟು ಹೇಳಿದ ಹಿರಣ್ಯಕಶಿಪು ಮತ್ತೆ ಸಿಟ್ಟಿನಿಂದ ಮಾಡಿದ್ದು ಏನು ಅಂದರೆ ತಪಸ್ಸು. ನಾನು ಅಜರಾಮಜರನಾಗಿ ಬೆಳಿಬೇಕು, ನನ್ನ ಸಹೋದರನನ್ನ ಕೊಂದ ವಿಷ್ಣುವನ್ನ ಕೊಲ್ಲಬೇಕು, ಈ ಒಂದು ಉದ್ದೇಶವನ್ನ ಇಟ್ಟುಕೊಂಡು ತಪಸ್ಸು ಪ್ರಾರಂಭ ಮಾಡಿದ ಅಂತ. ಸಾವಿಗೆ ಭಯಪಡಬಾರದು, ಸಾವಿಗೆ ಕೊರಗಬಾರದು, ದುಃಖಿಸಬಾರದು ಅಂತ ಹೇಳಿದ ಹಿರಣ್ಯಕಶಿಪು ಮತ್ತೆ ಮಾಡಿದ್ದು ತಾನು ಸಾಯಬಾರದು ಮತ್ತು ತಮ್ಮನನ್ನ ಕೊಂದಂತಹ ವಿಷ್ಣುವನ್ನ ಸಾಯಿಸಬೇಕು, ತಾನು ಅಜರಾಮಜರನಾಗಿ ಬೆಳೆಯಬೇಕು. ಈ ಉದ್ದೇಶದಿಂದ ತಪಸ್ಸು ಮಾಡಿದ. ಹಿರಣ್ಯಕಶಿಪು ರಾಜನ್ ಅಜೇಯಂ ಅಜರಾಮರಂ ಆತ್ಮಾನಂ ಪ್ರತಿದ್ವಂದ್ವಂ ಏಕರಾಜಂ ವಿಧಿಸತ. ಮುಪ್ಪು ಸಾವುಗಳು ನನಗೆ ಇರಬಾರದು, ಇಡೀ ಜಗತ್ತಿಗೆ ನಾನು ಒಬ್ಬನೇ ಏಕಛತ್ರಾಧಿಪತಿ ಆಗಬೇಕು, ನನಗೆ ಯಾರು ಎದುರಾಳಿಗಳು ಇರಬಾರದು.
ಈ ಉದ್ದೇಶವನ್ನು ಇಟ್ಟುಕೊಂಡು ಸತೇಪೆ ಮಂದರದ್ರೋಣ್ಯಾಂ ತಪಃ ಪರಮದಾರುಣಂ, ಮಂದರ ಪರ್ವತಕ್ಕೆ ಹೋಗಿ ತಪಸ್ಸು ಪ್ರಾರಂಭ ಮಾಡಿದ. ದಾರುಣವಾದಂತಹ ತಪಸ್ಸು ಅದು. ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿ. ಹೇಗೆ ನಿಂತಿದ್ದಾನೆ ಅಂದರೆ ತಪಸ್ಸು ಮಾಡಲಿಕ್ಕೆ ಎರಡೂ ಕೈಗಳನ್ನು ಮೇಲೆ ಎತ್ತಿದ್ದಾನೆ ಅಂತ. ಊರ್ಧ್ವಬಾಹು ನಭೋ ದೃಷ್ಟಿ, ತಲೆಯನ್ನ ಮೇಲೆ ಎತ್ತಿ ಆಕಾಶವನ್ನು ನೋಡುತ್ತಾ ಇದ್ದಾನೆ. ಪಾದಾಂಗುಷ್ಠಾಶ್ರಿತಾವನಿ, ಪಾದವನ್ನ ಊರಿ ನಿಂತಿದ್ದಲ್ಲ, ಭೂಮಿಯ ನೆಲದ ಮೇಲೆ ನಿಂತಿದ್ದು. ಹೇಗೆ ಅಂದರೆ ಎರಡೂ ಕಾಲಿನ ಅಂಗುಷ್ಟದ ಮೇಲೆ ನಿಂತಿದ್ದಾನೆ. ಎರಡೂ ಕಾಲಿನ ಅಂಗುಷ್ಟವನ್ನ ನೆಲಕ್ಕೆ ಊರಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ತಲೆಯನ್ನ ಮೇಲೆ ಮಾಡಿ ಕಣ್ಣಿನಿಂದ ಆಕಾಶವನ್ನು ನೋಡುತ್ತಾ ಧ್ಯಾನ ಮಾಡುತ್ತಾ ಪರಮ ದಾರುಣವಾದ ತಪಸ್ಸನ್ನು ಪ್ರಾರಂಭ ಮಾಡಿದ ಅಂತ. ಘೋರವಾದ ತಪಸ್ಸು. ಎಷ್ಟೋ ಸಾವಿರ ವರ್ಷಗಳು ಕಳಿತು. ತಪಸ್ಸು ಮಾಡಿ 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 ಪಿಪೀಲಿಕಾಭಿರಾಚೀರ್ಣಂ ಮೇಧಸ್ತ್ವಂ ಮಾಂಸಶೋಣಿತಂ. ಪಿಪೀಲಕಾಭಿ ಆಚೀರ್ಣ ಮೇಧಸ್ತ್ವಂ ಮಾಂಸಶೋಣಿತಂ. ಅವನ ಆ ದೇಹ, ಅದರಲ್ಲಿ ಏನೂ ಇಲ್ಲ ಅಂತೆ. ಮಾಂಸ, ರಕ್ತ ಇದು ಯಾವುದೂ ಇಲ್ಲ. ಅವನ ಮೇಲೆ ಹುತ್ತ ಬೆಳೆದಿತ್ತು. ಹುತ್ತದ ಮೇಲೆ ಬಿದಿರು ಅದು ಬೆಳೆದಿತ್ತು. ಇರುವೆಗಳೆಲ್ಲ ಅಲ್ಲಿ ಕೂತಿದ್ದವು ಅಂತ. ಬರೀ ಅಸ್ಥಿ ಮೂಳೆಗಳು ಮಾತ್ರ ಇದ್ದವು. ಅದ್ರಾಕ್ಷಂ ಮಹಮೇತತ್ತೇ ಹಿರಸಾರಂ ಮಹದದ್ಭುತಂ ದಂಶ ಭಕ್ಷಿತ ದೇಹಸ್ಯ ಪ್ರಾಣ ಹ್ಯಸ್ತಿಷು ಶೇರತೆ. ಇರುವೆ ಸೊಳ್ಳೆಗಳು ಎಲ್ಲ ಆ ದೇಹದ ಮಾಂಸವನ್ನ ಚರ್ಮವನ್ನೆಲ್ಲ ತಿಂದು ಬಿಟ್ಟಿವೆ. ಬರೀ ಮೂಳೆಗಳು ಮಾತ್ರ ಇವೆ. ಅದೂ ಕೂಡ ಹುತ್ತದಿಂದ, ಗಿಡ ಪೊದೆಗಳಿಂದ ಕಾಣುತ್ತಾ ಇಲ್ಲ. ಅವನ ಪ್ರಾಣ ಎಲ್ಲಿದೆ ಅಂದರೆ ಅಸ್ಥಿಗತವಾಗಿದೆ. ಆ ಪ್ರಾಣ ಅಸ್ಥಿಗತವಾಗಿದೆ. ಜೀವ ಅಸ್ಥಿಯಲ್ಲಿ, ಮೂಳೆಯಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ. ಹಿರಣ್ಯಕಶಿಪು ಬಹಳ ದೊಡ್ಡ ಶರೀರದವನಾಗಿರಬಹುದು. ಆದರೆ ಅವನ ಒಳಗೆ ಇರುವ ಈ ಜೀವ ಎಷ್ಟು ದೊಡ್ಡವ ಅಂದರೆ ಅಣುಪರಿಮಾಣದವ ಅಂತವ. ಶಾಸ್ತ್ರಕಾರರು ಹೇಳ್ತಾರೆ ಜೀವ ಎಷ್ಟು ದೊಡ್ಡವನಿದ್ದಾನೆ ಅಂತ. ಒಂದು ಕುದುರೆಯ ಬಾಲವನ್ನ, ಅದರಲ್ಲಿ ಇರುವ ಒಂದು ರೋಮವನ್ನ, ಕೂದಲನ್ನ ತೆಗಿಬೇಕು. ಆ ಒಂದು ಕೂದಲನ್ನ 100 ಸೀಳು ಮಾಡಬೇಕು. ಕುದುರೆಯ ಬಾಲದ ಒಂದು ಕೂದಲು, ಅದನ್ನ 100 ಸೀಳು ಮಾಡಿ, 100 ಸೀಳಿನಲ್ಲಿ ಇನ್ನೊಂದು ಒಂದು ಸೀಳು ಇರುತ್ತದೆ, ಅದನ್ನ ಮತ್ತೆ 100 ಸೀಳು ಮಾಡಿದಾಗ ಅದರಲ್ಲಿ ಒಂದು ಸೀಳು ಅಂತ ಏನಿರುತ್ತದೆ ಅಷ್ಟು ಅಣುಪರಿಮಾಣವಾದಲ್ಲಿ ಜೀವ ಇರ್ತಾನೆ ಅಂತ. ಅದರಿಂದ ಜೀವ ಎಲ್ಲಿ ಬೇಕಾದರೆ ಸೇರಿಕೊಂಡು ಇರಬಹುದು. ಹೀಗೆ ಆ ಜೀವ ಮೂಳೆಯಲ್ಲಿ ಸೇರಿಕೊಂಡು ಇದ್ದಂತ. ಇವನ ತಪಸ್ಸಿಗೆ ಬ್ರಹ್ಮದೇವ ಕರಗಿ ಹೋಗಿಬಿಟ್ಟ ಅಂತ. ಕೂಡಲೇ ಬಂದ ಅಂತ. ಎದ್ದೇಳು, ಏನು ಬೇಕು ಕೇಳು ಅಂತ ಬ್ರಹ್ಮದೇವರು ಹೇಳಿದಾಗ ಇವ ಕಣ್ಣು ಬಿಟ್ಟ. ನೀನು ನನಗೆ ವರ ಕೊಡುವುದಾದರೆ ನಿನ್ನಿಂದ ಸೃಷ್ಟವಾದಂತಹ ಯಾವ ಪ್ರಾಣಿಗಳಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳಿದ ಅಂತೆ. ಯದಿ ದಾಸ್ಯಸಿ ಅಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಸ್ತದ್ವಿಸೃಷ್ಟೇಭ್ಯೋ ಮೃತ್ಯು ಮಾಭೂತ್ ಮಮ ಪ್ರಭೋ. ಯಾವ ಮರಣಕ್ಕೆ ತಾಯಿಗೆ ಬುದ್ಧಿವಾದ ಹೇಳಿದ್ನೋ ಮರಣಕ್ಕೆ ಹೆದರಬಾರದು ಅಂತ, ಅದೇ ಹಿರಣ್ಯಕಶಿಪು ನನಗೆ ಮರಣ ಬರಬಾರದು ಅಂತ ಕೇಳಿದ. ನಿನ್ನಿಂದ ಸೃಷ್ಟವಾದ ಪ್ರಾಣಿಗಳಿಂದ ಮರಣ ಬರಬಾರದು ಅಂತ. ಸ್ವಲ್ಪ ಹೊತ್ತಿನಲ್ಲಿಯೇ ಗೊತ್ತಾಯಿತು
ನಿನ್ನಿಂದ ಸೃಷ್ಟವಾಗದ ವಸ್ತುವಿನಿಂದ ಮರಣ ಬಂದರೆ, ಆದ್ದರಿಂದ ದೊಡ್ಡ ಒಂದು ಪಟ್ಟಿಯನ್ನ ಮಾಡಿದ, ತುಂಬ ದೊಡ್ಡ ವರವನ್ನ ಕೇಳಿದ. ನಾಂತರ ಬಹಿರ್ದಿವಾನಕ್ತಂ ಅನ್ಯಸ್ಮಾತ್ ಅಪಿ ಚಾಯುಧೈಹಿ ನ ಭೂಮೌ ನಾಂಬರೇ ಮೃತ್ಯು ನ ನರೈಹಿ ನ ಮೃಗೈರಪಿ. ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಪ್ರಾಣಿಗಳಿಂದ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ದೇವತೆಗಳಿಂದ ಸಾಯಬಾರದು, ಅಸುರರಿಂದ ಸಾಯಬಾರದು, ಸಜೀವ ವಸ್ತುಗಳಿಂದ ಸಾಯಬಾರದು, ನಿರ್ಜೀವ ವಸ್ತುಗಳಿಂದ ಸಾಯಬಾರದು. ಬ್ರಹ್ಮದೇವರು ಆಯಿತು ಅಂತ ಹೇಳಿದ್ರು. ನಿಜವಾಗಿಯೂ ಇವ ಕೇಳಿದ್ದು ಏನು ಅಂದ್ರೆ ನನಗೆ ಮರಣವೇ ಇಲ್ಲ ಅಂತ ಕೇಳಿದ ಹಾಗೆ. ಮರಣ ಬರಬಾರದು ಅಂತ ಹೇಳಿದರೆ ಬ್ರಹ್ಮದೇವರು ವರ ಕೊಡುವುದಿಲ್ಲ. ಯಾಕೆ ಅಂದರೆ ಹುಟ್ಟಿದವ ಅವ ಸಾಯಲೇಬೇಕು ಅಂತ ಲೆಕ್ಕ. ಆದ್ದರಿಂದ ಮರಣ ಬರಬಾರದು ಅಂದರೆ ವರ ಕೊಡುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ವರವನ್ನ ಬೇಡಿದ. ಇನ್ನು ನನಗೆ ಮರಣವೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ. ಬ್ರಹ್ಮದೇವರು ಆಯಿತು ಅಂತ ಹೇಳಿದ್ದು. ವರದಿಂದ ದರ್ಪಿತದಾದಂತಹ ಹಿರಣ್ಯಕಶಿಪು ಮತ್ತೆ ಮಾಡಿದ ಕೆಲಸ ಏನು ಅಂದರೆ, ಇಡೀ ಭೂಲೋಕದಲ್ಲಿ ಗೋವುಗಳನ್ನ, ಬ್ರಾಹ್ಮಣರನ್ನ, ಸಾತ್ವಿಕರನ್ನ ಎಲ್ಲರನ್ನು ಕೂಡ ಪೀಡಿಸಿದ. ಭೂಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗಕ್ಕೂ ಲಗ್ಗೆ ಇಟ್ಟ, ದೇವತೆಗಳಿಗೂ ಕೂಡ ಪೀಡಿಸಿದ ಅಂತ. ಯಾಕೆ ಅಂದರೆ ದೇವತೆಗಳಿಂದಲೂ ಸಾವು ಇಲ್ಲ ಅಂತ, ಸಾಯಬಾರದು ಅಂತ ವರ ಪಡ್ಕೊಂಡಿದ್ದ. ದೇವತೆಗಳೂ ಕೂಡ ಸೋತರು. ಇವನ ಕಾಟವನ್ನ, ಉಪದ್ರವವನ್ನ ತಡೆದುಕೊಳ್ಳಿಕ್ಕೆ ಆಗಲಿಲ್ಲ ದೇವತೆಗಳಿಗೆ. ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ. ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ಹಿರಣ್ಯಕಶಿಪುವಿನ ಆಕ್ರಮಣ ಬಹಳ ಆಗ್ತಾ ಇದೆ, ನೀನೇ ನಮ್ಮನ್ನ ಕಾಪಾಡಬೇಕು ಅಂತ. ಆಗ ಭಗವಂತ ಹೇಳಿದ, ಅಭಯದಾನ ಮಾಡಿದ. ನೀವು ಯಾರು ಹೆದರಬೇಕಾದ ಪ್ರಸಂಗ ಇಲ್ಲ, ನಿಮಗೆ ಎಲ್ಲರಿಗೂ ಕೂಡ ಮಂಗಳ ಆಗ್ತದೆ. ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪಸದಸ್ಯ ಸಾ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಂ ತಾವತ್ ಪ್ರತೀಕ್ಷತ. ಹಿರಣ್ಯಕಶಿಪುವಿನ ಈ ದುಷ್ಟತನ ನನಗೆ ಗೊತ್ತಾಗಿದೆ. ಅವನನ್ನ ಸ್ವಲ್ಪ ಸಮಯದಲ್ಲಿ ಸಂಹಾರ ಮಾಡುತ್ತೇನೆ, ಸ್ವಲ್ಪ ಕಾಲ ನೀವು ಕಾಯಬೇಕು ಅಂತ ಭಗವಂತ ಹೇಳಿದ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷ ಸವ ಆಶು ವಿನಶ್ಯತಿ. ಭಗವಂತ ಹೇಳುವ ಮಾತು. ಯಾವ ಒಬ್ಬ ಪುರುಷ ಅವ ದೇವತೆಗಳನ್ನ, ವೇದವನ್ನ, ಗೋವುಗಳನ್ನ, ಜ್ಞಾನಿಗಳನ್ನ, ಸಾಧುಗಳನ್ನ, ಧರ್ಮವನ್ನ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೋ ಅವ ಬೇಗ ವಿನಾಶವನ್ನ ಹೊಂದುತ್ತಾನೆ. ಈ ಹಿರಣ್ಯಕಶಿಪು ಹಾಗೆ ಮಾಡ್ತಾ ಇದ್ದಾನೆ. ಈಗ ದೇವತೆಗಳಲ್ಲಿ, ವೇದಗಳಲ್ಲಿ, ಜ್ಞಾನಿಗಳಲ್ಲಿ ಇವರಲ್ಲೆಲ್ಲ ದ್ವೇಷವನ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವ ಬೇಗ ನಾಶವನ್ನು ಹೊಂದುತ್ತಾನೆ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದ್ರುಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ನನ್ನ ಭಕ್ತನಾದ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನಿಗೆ ಯಾವಾಗ ಎಲ್ಲ ದೈತ್ಯರು ಉಪದ್ರವವನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತಾರೋ, ಅನಿಷ್ಟವನ್ನ ಬಯಸುತ್ತಾರೋ, ಎಷ್ಟೇ ವರದಿಂದ
ವರದ ಬಲದಿಂದ ಕೂಡಿದ್ರೂ ಅವರನ್ನು ನಾನು ಕೊಲ್ಲುತ್ತೇನೆ. ಯಾವಾಗ? ಅವನಿಗೆ ಹುಟ್ಟಿದ ನನ್ನ ಭಕ್ತನಾದ ಪ್ರಹ್ಲಾದ. ನಿರ್ವೈರಾಯ ಪ್ರಶಾಂತಾಯ ಸ್ವಸೂತಾಯ ಮಹಾತ್ಮನೇ. ಮಹಾತ್ಮನಾದಂತಹ ಪ್ರಹ್ಲಾದನಿಗೆ ಯಾವಾಗ ಅನಿಷ್ಟವನ್ನು ಮಾಡ್ತಾರೋ ಆ ಸಂದರ್ಭದಲ್ಲಿ ನಾನು ಬಂದು ಅವನನ್ನು ಕೊಲ್ಲುತ್ತೇನೆ ಅಂತ ಭಗವಂತ ಅಭಯದಾನವನ್ನು ಮಾಡಿದ. ಸ್ವಲ್ಪವೇ ಸಮಯದಲ್ಲಿ ಈ ದೈತ್ಯನಿಗೆ ಹಿರಣ್ಯಕಶಿಪುವಿಗೆ ಕಯಾದುವಿನಲ್ಲಿ, ಅವನ ಹೆಂಡತಿ ಕಯಾದುವಿನಲ್ಲಿ 4 ಮಕ್ಕಳು ಹುಟ್ಟಿದ್ರು ಅಂತ. ಸಂಹ್ಲಾದ, ಅನುಹ್ಲಾದ, ಹ್ಲಾದ, ಪ್ರಹ್ಲಾದ, ಈ 4 ಮಂದಿ ಮಕ್ಕಳು. ಅದರಲ್ಲಿ ಪ್ರಹ್ಲಾದ ಹೇಗಿದ್ದ ಅಂದರೆ ನ್ಯಸ್ತ ಕ್ರೀಡನಕೋ ಬಾಲೋ ಜಡವತ್ ತನ್ಮನಸ್ತಯ ಕೃಷ್ಣ ಗ್ರಹ ಗೃಹೀತಾತ್ಮ ನ ವೇದ ಜಗದೀದೃಶಂ. ಬಾಲ್ಯದಲ್ಲಿಯೇ ಅವ ಆಟ ಪಾಠ ಯಾವುದನ್ನು ಮಾಡ್ತಾ ಇದ್ದಿಲ್ಲ ಅಂತ. ಭಗವಂತನ ಧ್ಯಾನದಲ್ಲಿಯೇ ಮಗ್ನನಾಗಿದ್ದ. ಕೃಷ್ಣನ ಅನುಗ್ರಹ ಎಂಬಂತಹ ಒಂದು ಗ್ರಹ ಅದರಿಂದ ಪೀಡಿತನಾಗಿ ಬಿಟ್ಟಿದ್ದವ. ಭೂತಗ್ರಹ ಹಿಡಿದಂತೆ ಇವನನ್ನ ಕೃಷ್ಣ ಎಂಬ ಗ್ರಹ ಹಿಡಿದು ಬಿಟ್ಟಿತ್ತು. ಯಾವಾಗಲೂ ದೇವರು ದೇವರು ಅಂತ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಂತೆ. ಆಟವೂ ಇಲ್ಲ ಪಾಠವೂ ಇಲ್ಲ. ಅಂತಹ ಪ್ರಹ್ಲಾದನನ್ನ ಇವನನ್ನ ನಮ್ಮ ಗುರುಕುಲಕ್ಕೆ ಸೇರಿಸಬೇಕು ಅಂತ ಆಜ್ಞೆ ಮಾಡಿದ ಹಿರಣ್ಯಕಶಿಪು. ಯಾರು ಅಂದರೆ ದೈತ್ಯರ ಗುರು ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಒಂದು ಗುರುಕುಲ ಇತ್ತು. ಆ ಗುರುಕುಲವನ್ನು ನೋಡಿಕೊಳ್ಳುತ್ತಾ ಇದ್ದವರು ಶುಕ್ರಾಚಾರ್ಯರ ಮಕ್ಕಳಾದಂತಹ ಷಂಡಾಮರ್ಕರು. ಷಂಡಾಮರ್ಕರು ಆ ಗುರುಕುಲದಲ್ಲಿ ಪಾಠ ಎಲ್ಲ ಮಾಡ್ತಾ ಇದ್ದವರು. ಗುರುಕುಲ ಅದು ಶುಕ್ರಾಚಾರ್ಯರದ್ದು. ಶುಕ್ರಾಚಾರ್ಯರು ಇವರಿಗೆ ಪುರೋಹಿತರು ಮಾತ್ರವಲ್ಲ, ಗುರುಗಳು ಕೂಡ. ಹಿರಣ್ಯಕಶಿಪುವಿನ ಗುರುಗಳು. ಆ ಗುರುಕುಲಕ್ಕೆ ಕಳಿಸಿದ. ಗುರುಕುಲದಲ್ಲಿ ಎಲ್ಲ ಓದಲಿಕ್ಕೆ, ಆಡಲಿಕ್ಕೆ ಎಲ್ಲ ವ್ಯವಸ್ಥೆ ಗುರುಕುಲದಲ್ಲಿಯೇ ಇತ್ತು. ಗುರುಕುಲದಲ್ಲಿ ಒಂದು ದಿನ ರಜೆಯ ಸಂದರ್ಭ ಕರ್ಕೊಂಡು ಬಂದರು ಅಂತ. ಷಂಡಾಮರ್ಕರು ಈ ಪ್ರಹ್ಲಾದನನ್ನ ಕರ್ಕೊಂಡು ಬಂದರು. 1-2 ದಿವಸ ರಜೆ ಇದೆ, ವಿರಾಮ ಇದೆ, ಅರಮನೆಗೆ ಹೋಗೋಣ ಅಂತ. ಅರಮನೆಗೆ ಬಂದ ಪ್ರಹ್ಲಾದನನ್ನ ಕರೆದು ಅವನನ್ನ ಮುದ್ದಿಸಿ ತನ್ನ ತೊಡೆಯ ಮೇಲೆ ಕೂಡಿಸಿ ಹಿರಣ್ಯಕಶಿಪು ಅವನಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಗು, ಪಾಠಶಾಲೆಗೆ ಹೋಗಿದ್ದೀಯಲ್ಲ, ಏನು ಕಲಿತಿದ್ದಿ ಹೇಳು ಅಂತ ಕೇಳಿದ. ಆ ಮಗು ಹೇಳಿತು, ತತ್ಸಾಧು ಮನ್ಯೇ ಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಕೂಡ ನಾನು ನಾನು ನನ್ನದು ನನ್ನದು ಅಂತ ಹೇಳಿ ಮಿಥ್ಯಾಗ್ರಹದಲ್ಲಿ ಬಿದ್ದವರಾಗಿ ಯಾವಾಗಲೂ ಸದಾ ಸಮುದ್ಯುಗ್ನ ಧಿಯಾಮ ಸದ್ಗ್ರಹಾತ್ ಉದ್ಯುಗ್ನರಾಗಿ ಇರುತ್ತಾರೆ. ಅವರೆಲ್ಲ ಏನು ಮಾಡಬೇಕು ಅಂದರೆ, ಈ ಕತ್ತಲೆಯಲ್ಲಿ ಇದ್ದಂತಹ ಹಾಳು ಬಾವಿಗೆ ಬೀಳದೆ ಅವರು ಸಾಧನೆಗೆ ಅರಣ್ಯಕ್ಕೆ ಹೋಗಿ ಹರಿಯಲ್ಲಿ ಶರಣು ಹೊಂದಬೇಕು. ಆದ್ದರಿಂದ ಈ ಕತ್ತಲೆಯಂತ ಇರುವಂತಹ ಈ ಅರಮನೆ, ಇಲ್ಲಿ ಹರಿನಾಮ ಸ್ಮರಣವೇ ಇಲ್ಲ, ಅಂತಹ ಅಂಧಕೂಪ ಇದನ್ನ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಹೇಳಿದ. ಇಷ್ಟು ಕೇಳಿದ್ದೇ ತಡ
ತುಂಬಿದ ಸಭೆಯಲ್ಲಿ ಅವಮಾನ ಆಯಿತು. ಯಾರು ಇವನಿಗೆ ಈ ರೀತಿಯಾದ ಪಾಠವನ್ನ ಮಾಡಿದ್ದು ಅಂತ ಚಂಡಾಮರ್ಕರನ್ನ ಬಹಳಷ್ಟು ಬೈದ ಅಂತ. ಅವರೆಲ್ಲ ಹೇಳಿದ್ರು, ಇಲ್ಲ, ನಾವು ಯಾರು ಇವನಿಗೆ ಈ ರೀತಿಯಾದ ಪಾಠವನ್ನ ಮಾಡಿಲ್ಲ. ಇವನೇ ಹೇಗಿದ್ದಾನೆ ಅಂದರೆ, ಈ ಅಯಸ್ಕಾಂತದ ಕಡೆಗೆ ಈ ಕಬ್ಬಿಣ ಯಾವಾಗಲೂ ಹೋಗ್ತಾ ಇರುತ್ತದೋ ಅದೇ ರೀತಿಯಾಗಿ ಈ ಪ್ರಹ್ಲಾದ ಎಂಬಂತಹ ಕಬ್ಬಿಣ ಅದು ಅಯಸ್ಕಾಂತ ಎಂಬ ದೇವರ ಬಳಿಗೇ ಹೋಗ್ತಾ ಇರ್ತಾನೆ. ದೇವರನ್ನ ಈ ಪ್ರಹ್ಲಾದನನ್ನ ಬೇರೆ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ನಮ್ಮ ಕೆಲಸ ಅಲ್ಲ ಇದು. ಕೆಲವರೆಲ್ಲ ಹೇಳಿದ್ರಂತೆ, ಎಂತಹ ಒಬ್ಬ ಮಗ ಹುಟ್ಟಿಬಿಟ್ಟ, ಎಂತಹ ಅಪ್ಪ ಇವ, ಇಂತಹ ಅಪ್ಪನಿಗೆ ಇಂಥ ಮಗ ಹುಟ್ಟಿದಲ್ವಾ ಅಂತ ಹೇಳಿದರಂತೆ. ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ. ಒಳ್ಳೆಯ ಗಂಧದ ಮರದ ಕಾಡು. ಆ ಗಂಧದ ಮರದ ಕಾಡಿನಲ್ಲಿ ಯಾವುದೋ ಒಂದು ಮುಳ್ಳಿನ ಗಿಡ ಹುಟ್ಟಿ ಬಿಟ್ಟಂತೆ ಇಂತಹ ಒಂದು ದೈತ್ಯ ಕುಲದಲ್ಲಿ ಮುಳ್ಳಿನಂತೆ ಇರುವ ಪ್ರಹ್ಲಾದ ಹುಟ್ಟಿಬಿಟ್ಟ ಅಲ್ವೇ ಅಂತ ಅಲ್ಲಿ ಮಾತನಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರು ಅಂತ. ಆಗ ಹಿರಣ್ಯಕಶಿಪು ಈ ಪ್ರಹ್ಲಾದನನ್ನ ಮತ್ತೆ ಕಳಿಸಿದ. ಹೋಗಿ ಅವನನ್ನ ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಮತ್ತೊಮ್ಮೆ ಪಾಠ ಮಾಡಿಸಿ ಅಂತ. ಆಯಿತು, ಪಾಠ ಎಲ್ಲ ಪ್ರಾರಂಭ ಆಯಿತು ಗುರುಕುಲದಲ್ಲಿ. ಮತ್ತೆ ರಜೆ ಬಂತು, ವಿರಾಮದ ದಿವಸ, ಅನಧ್ಯಯನ ಅಂತ ಮತ್ತೆ ಕರ್ಕೊಂಡು ಬಂತು. ಈಗ ಕರ್ಕೊಂಡು ಬರುವಾಗ ಹಿರಣ್ಯಕಶಿಪು ಮೊದಲೇ ಉಪಾಯ ಮಾಡಿದ್ದ. ತನ್ನ ಮಗನನ್ನ ತುಂಬಿದ ಸಭೆಯಲ್ಲಿ ಏನು ಕೇಳಬಾರದು ಅಂತ. ಹಿಂದೆ ಅವಮಾನ ಆಗಿತ್ತು. ತುಂಬಿದ ಸಭೆಯಲ್ಲಿ ಕೇಳಿದಾಗ ಈ ಕತ್ತಲೆಯ ಕೂಪವನ್ನ, ಅಂಧಕೂಪವನ್ನ ಬಿಟ್ಟು, ಮಠ ಮನೆಯನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಬೇಕು, ಹರಿಯನ್ನ ಆಶ್ರಯಿಸಬೇಕು ಅಂತ ಹೇಳಿದ್ದ. ಆದ್ದರಿಂದ ಮೆಲ್ಲ ಯಾರು ಇಲ್ಲದ ಕಡೆಗೆ ಕರ್ಕೊಂಡು ಹೋದ ಅಂತ. ಮಗು ಬಾ, ತೊಡೆ ಮೇಲೆ ಕೂಡಿಸಿದ, ಕೇಳಿದ, ಇಷ್ಟು ದಿನ ಗುರುಕುಲದಲ್ಲಿ ಇದ್ದೀಯಲ್ವಾ, ಏನು ಕಲಿತಿದ್ದಿ ಹೇಳು. ಪ್ರಹ್ಲಾದ ಹೇಳಿದ ಅಂತೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಇದು ಪ್ರಹ್ಲಾದ ಹೇಳಿದ ಮಾತು, ಉತ್ತರ. ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. 9 ವಿಧವಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. 9 ವಿಧ ಭಕ್ತಿ ಇದೆ. ಏನು ಅದು ಅಂದ್ರೆ, ಶ್ರವಣಂ, ಭಗವಂತನ ಕಥೆಗಳನ್ನು ಯಾವಾಗಲೂ ಕೇಳುತ್ತಾ ಇರಬೇಕು. ಕೀರ್ತನಂ, ಕೇಳುವುದು ಮಾತ್ರ ಅಲ್ಲ, ದೇವರ ಕಥೆಯನ್ನು ಕೇಳಿದ ಮೇಲೆ ಅದನ್ನ ಹಾಡುತ್ತಾ ಇರಬೇಕು, ಹೇಳುತ್ತಾ ಇರಬೇಕು. ಅರ್ಥಾತ್ ಯಾರಾದರೂ ಹೇಳುವವರಿದ್ದಾಗ ಕೇಳಬೇಕು, ಕೇಳುವವರಿದ್ದಾಗ ಹೇಳಬೇಕು. ಹೇಳುದು ಕೇಳುದು ಇದು ಯಾವಾಗಲೂ ಮಾಡ್ತಾ ಇರಬೇಕು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ, ಭಗವಂತನ ಸ್ಮರಣೆ ಅದು ಎಂದಿಗೂ ತಪ್ಪಬಾರದು, ಯಾವಾಗಲೂ ಇರಬೇಕು. ಪಾದಸೇವನಂ, ದೇವರ ಪಾದವನ್ನು ಸೇವನೆ ಮಾಡಬೇಕು. ಪಾದಯಾತ್ರೆ ಆದಿಗಳನ್ನು ಮಾಡಿ ಭಗವಂತನನ್ನು ದರ್ಶಿಸಬೇಕು. ಅಥವಾ ಜ್ಞಾನಿಗಳು ಭಗವಂತನ ಪಾದ ಅಂದರೆ ಅದು ಸಿಗಲಿಕ್ಕಿಲ್ಲ. ಕೃಷ್ಣ ಒಂದು ಮಾತು ಹೇಳುತ್ತಾನೆ, ಜ್ಞಾನೀತು ಆತ್ಮೈವ ಮೇ ಮತಂ. ಯಾರು ಜ್ಞಾನಿಗಳು ಅಂತ ಇದ್ದಾರೆ ಅವರನ್ನ ನಾನು ಅಂತ ತಿಳಿ. ಹಾಗಾದರೆ ಜ್ಞಾನಿಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ. ಆ ಜ್ಞಾನಿಗಳ ಪಾದ ಪ್ರಕ್ಷಾಳನೆಯನ್ನು ಮಾಡಬೇಕು, ಅದರ ಸೇವನೆಯನ್ನು ಮಾಡಬೇಕು. ಅರ್ಚನಂ, ದೇವರ ಪೂಜೆಯನ್ನು ಮಾಡಬೇಕು. ವಂದನಂ, ನಮಸ್ಕರಿಸಬೇಕು. ದಾಸ್ಯಂ, ದೇವರ ದಾಸ ಅಂತ ತಿಳ್ಕೊಳ್ಬೇಕು. ಸಖ್ಯಂ, ದೇವರಲ್ಲಿ
ಗೆಳೆತನ ಬೆಳೆಸಬೇಕು. ಗೆಳೆಯರಲ್ಲಿ ವ್ಯವಹಾರ ಇದ್ದಂತೆ ಭಗವಂತನಲ್ಲಿ ವ್ಯವಹಾರ ಇರಬೇಕು. ಅಷ್ಟು ಪ್ರೀತಿ ಇರಬೇಕು. ಆತ್ಮನಿವೇದನಂ, ತನ್ನನ್ನು ತಾನು ದೇವರಿಗೆ ಅರ್ಪಣೆ ಮಾಡಿಬಿಡಬೇಕು. ಅಥವಾ ತನ್ನಲ್ಲಿ ದೇವರು ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆತ್ಮನಿವೇದನಂ. ಇದು 9 ವಿಧವಾದಂತಹ ಭಕ್ತಿ. ಇಷ್ಟು ಕೇಳಿದಾಗ ಎಲ್ಲಿಲ್ಲದ ಸಿಟ್ಟು ಬಂತು ಹಿರಣ್ಯಕಶಿಪುವಿಗೆ. ಮತ್ತೆ ಗುರುಪುತ್ರರಿಗೆ ಒಂದಷ್ಟು ಬೈತಾನೆ. ಎಂತಹ ವಿದ್ಯೆಯನ್ನು ಕಲಿಸಬೇಕು ಅಂತ ನಾನು ಹೇಳಿದ್ದು, ಇಡೀ ಜಗತ್ತಿನಲ್ಲಿ ದೇವರಿಲ್ಲ, ಅದು ನಾನು ಒಬ್ಬನೇ ಇದ್ದರೆ ದೇವರು ಅಂತ. ಎಲ್ಲರೂ ನನ್ನ ಸ್ಮರಣೆಯನ್ನು ಮಾಡಬೇಕು, ನನಗೆ ಯಾಗವನ್ನು ಮಾಡಬೇಕು, ನನ್ನ ಪೂಜೆಯನ್ನು ಮಾಡಬೇಕು ಅಂತ ನೀವು ಕಲಿಸಿ ಅಂತ ಹೇಳಿ ಕಲಿಸಿದರೆ, ನೀವು ಯಾರೋ ಒಬ್ಬ ವಿಷ್ಣು ಹರಿ ಅವನು ಇದ್ದಾನೆ, ಅವನಲ್ಲಿ ಭಕ್ತಿ ಮಾಡಿ ಅಂತ ಕಲಿಸಿದ್ದೀರಲ್ಲ ಅವನಿಗೆ. ಆಗ ಆ ಗುರುಪುತ್ರರು ಹೇಳುತ್ತಾರೆ, ಪಾಪ ನ ಮತ್ ಪ್ರಣೀತಂ ನ ಪರ ಪ್ರಣೀತಂ ಸುಧೋವತತ್ಯೇಷ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಚ ಮನ್ಯುಂ ಕದದಾಸ್ಮಮಾನಃ. ವ್ಯರ್ಥವಾಗಿ ನಮ್ಮ ಮೇಲೆ ದೋಷವನ್ನ ಆರೋಪ ಮಾಡಬೇಡಿ. ನಿಯಚ್ಚ ಮನ್ಯುಂ, ನಿಮ್ಮ ಕೋಪವನ್ನು ಶಾಂತಪಡಿಸಿಕೊಳ್ಳಿ. ದೋಷಾರೋಪಣೆಯನ್ನು ಮಾಡಬೇಡಿ. ಅವನಲ್ಲಿ ಆ ಬುದ್ಧಿ ಅದು ನೈಸರ್ಗಿಕವಾದಂತಹ ಬುದ್ಧಿ, ಅದು ಯಾರು ಕಲಿಸಿಕೊಟ್ಟು ಬಂದಿದ್ದಲ್ಲ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್. ಯಾಕೆ ಹೇಳುತ್ತೇನೆ ಕೇಳು. ನ ಮತ್ ಪ್ರಣೀತಂ ನ ಪರ ಪ್ರಣೀತಂ. ನಿನ್ನ ಪುತ್ರ ಏನು ಹೇಳುತ್ತಾ ಇದ್ದಾನೆ, ಇದನ್ನ ನಾವು ಕಲಿಸಿದ್ದಲ್ಲ, ಅಥವಾ ಬೇರೆಯವರು ಕೂಡ ಗುರುಕುಲಕ್ಕೆ ಪ್ರವೇಶ ಮಾಡಿ ಕಲಿಸಿದ್ದಲ್ಲ. ಇವನ ಜನ್ಮಜಾತ ಸ್ವಾಭಾವಿಕ ಬುದ್ಧಿ ಅದು, ಯಾರು ಕಲಿಸಿಲ್ಲ. ಹಾಗಾದರೆ ಸ್ವಾಭಾವಿಕವಾಗಿಯೇ ಇವನಿಗೆ ಇಷ್ಟು ಬುದ್ಧಿ ಬಂದಿದೆಯಾ ಅಂತ ಹೇಳಿ ಆ ಪ್ರಹ್ಲಾದನ ಮೇಲೆ ಸಿಟ್ಟುಗೊಂಡಂತ ಹಿರಣ್ಯಕಶಿಪು ಹೇಳಿದ, ಇಂತಹ ಮಗ ನನಗೆ ಬೇಡ, ಇವನನ್ನ ಕೊಲ್ಲಿ ಅಂತ ಆದೇಶಿಸಿದ. ದೊಡ್ಡ ಒಂದು ಆಭಿಚಾರ ಹೋಮ ಮಾಡಿಸಿದ ಅಂತ. ಪ್ರಹ್ಲಾದನನ್ನ ಕೊಲ್ಲುವ ಸಲುವಾಗಿ ಆಭಿಚಾರ ಹೋಮ. ಆ ಹೋಮದಿಂದ ಒಂದು ಭೂತ ಹೊರಗೆ ಬಂದು ಪ್ರಹ್ಲಾದನನ್ನು ನೋಡಿದಾಗ, ಪ್ರಹ್ಲಾದನಿಗೆ ಏನು ಮಾಡಲಿಕ್ಕೆ ಆಗದ ಇದ್ದಾಗ ಆ ಪುರೋಹಿತರನ್ನೇ ಹಿಡಿಕೊಂಡು ಬಿಟ್ಟಿದ್ದು ಅಂತೆ ಆ ಭೂತ. ಆಗ ಪ್ರಹ್ಲಾದನೇ ಬಿಡಿಸಬೇಕಾಯಿತು. ಮತ್ತೆ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಆಜ್ಞೆ ಹೊರಡಿಸಿದ. ಯಾವ ಉಪಾಯದಿಂದ ಅವನನ್ನ ಕೊಲ್ಲಬೇಕು ಅಂತ ದಿಗ್ಗಜೈಹಿ, ಆನೆಗಳಿಂದ ತುಳಿಸಿದ ಅಂತ. ದೊಡ್ಡ ದೊಡ್ಡ ಆನೆಗಳು ದಿಗ್ಗಜ, ಆಗಲೂ ಏನೂ ಆಗಿಲ್ಲ ಅಂತ. ಯಾಕೆ? ಜನಾರ್ದನಾನುಸ್ಮರಣಾನುಭಾವಾತ್, ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇದ್ದ ಪ್ರಹ್ಲಾದ, ಏನೂ ಆಗಲಿಲ್ಲ. ದಂಧಶುಕೈಶ್ಚ, ವಿಷಪೂರಿತ ಹಾವುಗಳು, ಆ ವಿಷಪೂರಿತ ಹಾವುಗಳಿಂದ ಕಚ್ಚಿಸಿದ ಅಂತ. ಆದರೂ ಸತ್ತಿಲ್ಲ. ಯಾಕೆ? ಜನಾರ್ದನಾನುಸ್ಮರಣಾನುಭಾವಾತ್, ಭಗವಂತನ ಸ್ಮರಣೆ ಮಾಡ್ತಾ ಇದ್ದ. ಆಭಿಚಾರಾವಪಾತನೈ, ಆಭಿಚಾರವನ್ನೆಲ್ಲ ಮಾಡಿಸಿದ, ಮಾಟ ಮಂತ್ರಗಳನ್ನೆಲ್ಲ ಮಾಡಿದ. ಮಾಟ ಮಂತ್ರಗಳನ್ನು ಮಾಡಿಸಿದ್ರು ಸತ್ತಿಲ್ಲ. ಅವಪಾತನೈಹಿ,
ದೊಡ್ಡ ಪರ್ವತ ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಮೇಲಿನಿಂದ ಕೆಳಗೆ ಬೀಳಿಸಿದ. ಆದರೂ ಏನಾಗಲಿಲ್ಲ. ಗರದಾನೈಹಿ ವಿಷವನ್ನ ತಿನ್ನಿಸಿದಂತೆ. ವಿಷವನ್ನು ತಿನ್ನಿಸಿದ್ರೂ ಸತ್ತಿಲ್ಲ. ಅಬೋಧನೈಹಿ ಉಪವಾಸ ಹಾಕಿದ, ಆದರೂ ಸತ್ತಿಲ್ಲ. ಹಿಮ ವಾಯು ಅಗ್ನಿ ಸಲಿಲೈಹಿ ಅತ್ಯಂತ ಶೀತಲವಾದ ನೀರಿನಲ್ಲಿ ಮುಳುಗಿಸಿದ. ಶೀತ ಗಾಳಿಯನ್ನ ಬಿಡಿಸಿದ, ಶೀತ ಗಾಳಿಯಿಂದಲೂ ಏನಾಗಲಿಲ್ಲ. ಅಗ್ನಿ ಸಲಿಲೈಹಿ ಬೆಂಕಿಯಲ್ಲಿ ಬೀಳಿಸಿದ, ಏನೂ ಆಗಲಿಲ್ಲ. ನೀರಿನಲ್ಲಿ ಮುಳುಗಿಸಿದ, ಸಮುದ್ರದಲ್ಲಿ ಮುಳುಗಿಸಿದ, ಆದರೂ ಎದ್ದು ಬಂದ ಅಂತ. ಪರ್ವತ ಕ್ರಮಣೈರಪಿ ಪರ್ವತ ಗುಡ್ಡಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಬೀಳಿಸಿದ. ಏನು ಮಾಡಿದ್ರು ಪ್ರಹ್ಲಾದ ಸತ್ತಿಲ್ಲ. ಯಾಕೆ ಅಂದರೆ ಜನಾರ್ದನಾನು ಸ್ಮರಣಾನುಭಾವಾತ್, ಯಾವಾಗ ನೋಡಿದ್ರು ಹರಿಸ್ಮರಣೆಯನ್ನ ಮಾಡುತ್ತಾ ಇದ್ದಾದ್ರಿಂದ ಅವನಿಗೆ ಏನೂ ಆಗಲಿಲ್ಲ. ಹಿರಣ್ಯಕಶಿಪುವಿಗೆ ಸಂಶಯ ಬಂತು ಅಂತೆ. ಸಾವಿರಾರು ವರ್ಷಗಟ್ಟಲೆ ತಪಸ್ಸು ಮಾಡಿ ಸಾಯಬಾರದು ಅಂತ ನಾನು ವರ ಕೇಳಿದ್ದೆ. ಆ ವರ ಕೇಳಿದ್ದು ನನಗೋ ಅಥವಾ ಈ ಪ್ರಹ್ಲಾದನಿಗೋ ಅಂತ ಸಂಶಯ ಬಂತು ಅಂತೆ ಅವನಿಗೆ. ಯಾಕೆ ಅಂದರೆ ಏನು ಮಾಡಿದರೂ ಸಾಯ್ತಾ ಇಲ್ಲ. ಆದ್ದರಿಂದ ತಪ್ಪಿ ಏನಾದರೂ ಬ್ರಹ್ಮದೇವರು ನನ್ನ ಬದಲು ನನ್ನ ಮಗನಿಗೆ ವರ ಕೊಟ್ಟಿರಬೇಕು ಅಂತ ತಿಳ್ಕೊಂಡ ಅಂತ. ಅವನನ್ನ ಹಿರಣ್ಯಕಶಿಪುವನನ್ನ ಸಮಾಧಾನ ಪಡಿಸಿದ್ರು ಚಂಡಾಮರ್ಕರು. ಚಂಡಾಮರ್ಕರು ಸಮಾಧಾನ ಪಡಿಸಿ ಹೇಳಿದ್ರು, ನಮ್ಮ ಗುರುಗಳು ಇಷ್ಟು ದಿವಸ ಗುರುಕುಲದಲ್ಲಿ ಇದ್ದಿಲ್ಲ, ಈಗ ಶುಕ್ರಾಚಾರ್ಯರು ಬರ್ತಾ ಇದ್ದಾರೆ, ಅವರು ಬಂದಾಗ ಅವರು ಸರಿ ಮಾಡ್ತಾರೆ, ನಿನ್ನ ಮಗನನ್ನ ಕರ್ಕೊಂಡು ಹೋಗ್ತೇವೆ ಅಂತ ಕರ್ಕೊಂಡು ಹೋದ್ರು. ಗುರುಕುಲದಲ್ಲಿ ಕರ್ಕೊಂಡು ಹೋಗಿ ಇಟ್ಟರೆ ಶುಕ್ರಾಚಾರ್ಯರು ಬಂದರು, ಒಂದು ದಿವಸ ಪಾಠ ಮಾಡಿದ್ರು, ಮತ್ತೆ ಮತ್ತೆ ಪೌರೋಹಿತ್ಯಕ್ಕೆ ಹೋದ್ರು. ಮಕ್ಕಳನ್ನ ಕರ್ಕೊಂಡೇ ಹೋಗಿದ್ರು ಚಂಡಾಮರ್ಕರನ್ನ. ಗುರುಕುಲದಲ್ಲಿ ಯಾರೂ ಇದ್ದಿಲ್ಲ ಅಧ್ಯಾಪಕರು, ಎಲ್ಲ ದೈತ್ಯರ ದೈತ್ಯರ ಮಕ್ಕಳು. ಎಲ್ಲ ದೈತ್ಯರ ಮಕ್ಕಳನ್ನ ಒಟ್ಟು ಮಾಡಿದ ಅಂತ ಈ ಪ್ರಹ್ಲಾದ. ಅವರನ್ನೆಲ್ಲ ಕರೆದು ಕೂಡಿಸಿದ. ತಾನು ಎತ್ತರದ ಆಸನದಲ್ಲಿ ಕೂತ್ಕೊಂಡು ಅವರಿಗೆಲ್ಲ ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ನೀವೆಲ್ಲ ದೈತ್ಯರ ಮಕ್ಕಳು, ಇಷ್ಟರವರೆಗೆ ನಿಮಗೆ ಏನು ಪಾಠ ಹೇಳಿಕೊಟ್ಟಿದ್ದಾರೋ ಅದು ಯಾವುದು ಸರಿಯಲ್ಲ, ನಿಮಗೆ ನಾನು ಪಾಠ ಮಾಡುತ್ತೇನೆ ಅಂತ ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೈತ್ಯರಿಗೆ ಏನು ಪಾಠ ಮಾಡಿದ? ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಕೌಮಾರ ಆಚರೇತ್ ಪ್ರಾಜ್ಞ, ವಿವೇಕಿಯಾದವ ಬಾಲ್ಯದಲ್ಲಿಯೇ ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ವ್ರತ ಉಪವಾಸಾದಿಗಳನ್ನ ಯಾವಾಗ ಮಾಡಬೇಕು? ಬಾಲ್ಯಾವಸ್ಥೆಯಲ್ಲಿ, ಕೌಮಾರಾವಸ್ಥೆಯಲ್ಲಿ ಮಾಡಬೇಕು. ದೊಡ್ಡವರಾದ ಮೇಲೆ ಮಾಡೋಣ ಅಂದರೆ ಸಮಯ ಸಿಗುವುದಿಲ್ಲ. ವಯಸ್ಸಾದ ಮೇಲೆ ಮಾಡೋಣ ಅವಾಗ ಏನು ಕೆಲಸ ಇರುವುದಿಲ್ಲ ಅಂದರೆ ದೇಹ ಕೂಡು ಬರುವುದಿಲ್ಲ. ಎಲ್ಲ ಇಂದ್ರಿಯಗಳಲ್ಲಿ ಶಕ್ತಿ ಕುಂಠಿತವಾಗಿ ಇರ್ತದೆ. ಉಪವಾಸ ಮಾಡೋಣ ಅಂದರೆ ಹೊಟ್ಟೆ ಖಾಲಿ ಬಿಡಲಿಕ್ಕೆ ಇಲ್ಲ. ಸರಿ, ಏನಾದರೂ ಮಂತ್ರವನ್ನ ದೇವರ ಸ್ಮರಣೆಯನ್ನು ಮಾಡೋಣ ಅಂದರೆ ಬಾಯಿಯೇ ಬರುತ್ತಾ ಇಲ್ಲ. ದೇವರ ಕಥೆಯನ್ನು ಕೇಳೋಣ ಅಂದರೆ ಕಿವಿಯೇ ಕೇಳುತ್ತಾ ಇಲ್ಲ. ಆದ್ದರಿಂದ ವಯಸ್ಸಾದ ಮೇಲೆ ಮಾಡುತ್ತೇನೆ ಅಂತ ಹೋಗಬಾರದು. ಕೌಮಾರ ಆಚಾರೇತ್ ಪ್ರಜ್ಞ, ಬಾಲ್ಯಾವಸ್ಥೆಯಲ್ಲಿಯೇ ಧರ್ಮ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾಕೆ ಅಂದರೆ ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮದಲ್ಲಿ ಬಂದಿದ್ದೇವೆ, ಇದು ಜನ್ಮ ಸಿಗಬೇಕು ಅಂತಾದರೆ ಒಂದೆರಡು ದಿನದ ಸಾಧನೆ ಅಲ್ಲ. ಜಾತಿ ಸತೇಷು ಭುವಿ ಮಾನುಷತ್ವಂ, ಎಷ್ಟೋ ಜೀವರಾಶಿಗಳನ್ನ ಅದರ ಜನ್ಮವನ್ನು ಹೊಂದಿ ಮತ್ತೆ ಕೊನೆಗೆ ಸಿಗುವಂಥದ್ದು ಈ ಮಾನವ ಜನ್ಮ.
84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. 84 ಲಕ್ಷ ಜೀವರಾಶಿಗಳು ಇವೆ. ಅದೆಲ್ಲವನ್ನು ಸೇರಿ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಮರ, ಗಿಡ ಎಲ್ಲ ಆಗಿ ಕೊನೆಗೆ ಬರುವ ಜನ್ಮ ಅದು ಮನುಷ್ಯ ಜನ್ಮ. ಇಷ್ಟು ಕಷ್ಟಪಟ್ಟು ಬಂದ ಮನುಷ್ಯ ಜನ್ಮವನ್ನು ಎಂದಿಗೂ ಹಾಳು ಮಾಡಿಕೊಳ್ಳಬಾರದು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ, ಅದನ್ನೇ ದಾಸರು ಕೂಡ ಹೇಳಿದ್ದು. ಮನುಷ್ಯ ಜನ್ಮ ಬಂದಿದೆ, ಸಂತೋಷದಿಂದ ಇರೋಣ, ಸುಖವನ್ನೇ ಭೋಗಿಸೋಣ ಅಂದರೆ ತದಪಿ ಅಧ್ರುವಂ, ಅದು ನಿಶ್ಚಯವಾದದ್ದಲ್ಲ. ಮನುಷ್ಯ ಎಲ್ಲಿವರೆಗೆ ಇದ್ದಾನೆ ಯಾರಿಗೂ ಗೊತ್ತಿಲ್ಲ ಅಂತ. ಈಗ ಇದ್ದಾನೆ, ಇನ್ನು ಒಂದು ಕ್ಷಣದಲ್ಲಿ ಇಲ್ಲ ಅಂತ ಆಗಬಹುದು, ಅಧ್ರುವಂ. ಆದರೆ ಏನಾದರೂ ಸಾಧಿಸಬೇಕು ಅಂತಾದರೆ ಈ ಮನುಷ್ಯ ಜನ್ಮದಿಂದಲೇ ಸಾಧಿಸಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಇಲ್ಲ. ಅದು ಇರುವುದು ಮನುಷ್ಯನಿಗೆ ಮಾತ್ರ. ಧರ್ಮ ಕರ್ಮವನ್ನು ಮಾಡಬೇಕು, ಮೋಕ್ಷಕ್ಕೆ ಹೋಗಬೇಕು. ಈ ಪುರುಷಾರ್ಥಗಳು ಸಿದ್ಧಿಸುವುದು ಮನುಷ್ಯನಿಗೆ. ಅಂತಹ ಮನುಷ್ಯ ಈ ಜನ್ಮ ಬಂದ ಕೂಡಲೇ ಅದನ್ನು ವ್ಯರ್ಥ ಮಾಡಿಕೊಂಡು ಹಾಳು ಮಾಡಿಕೊಳ್ಳಬಾರದು. ಅದರಲ್ಲಿಯೂ ಕೂಡ ಪುಂಸೋ ವರ್ಷ ಶತಂ ಹ್ಯಾಯು ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯತಸೌ ರಾತ್ರ್ಯಾಂ ಶೇತೇಂದಂ ಪ್ರಾಪಿಸತ್ತಮಃ. 100 ವರ್ಷ ಆಯುಷ್ಯ ಅಂತ ಇಟ್ಟುಕೊಂಡರೆ 100 ವರ್ಷ ಆಯುಷ್ಯದಲ್ಲಿ 50 ವರ್ಷ ಬರೀ ನಿದ್ರೆಯಲ್ಲಿ ಕಳೆದು ಬಿಡ್ತೇವೆ ಅಂತ. ನಿದ್ರೆಯಲ್ಲಿಯೇ ಅರ್ಧ ಆಯುಷ್ಯ ಹೋಗಿಬಿಡ್ತದೆ. ಮುಗ್ಧಸ್ಯ ಬಾಲ್ಯೇ ಕೌಮಾರೇ ಕ್ರೀಡತೋ ಯಾತಿ ವಿಂಶತಿ. ಇನ್ನು 20 ವರ್ಷ ಬಾಲ್ಯ, ಕೌಮಾರ ಅಂತ ಆಟಪಾಠಗಳಲ್ಲಿ ಹೋಗಿಬಿಡ್ತದೆ. ಜರಯ ಗ್ರಸ್ತದೇಹಸ್ಯ ಯತ್ಯಕಲ್ಪಸ್ಯ ವಿಂಶತಿ. ಇನ್ನು 20 ವರ್ಷ ಮುಪ್ಪು, ಮುದಿತನ ಅಂತ ಹೇಳಿ ಕಳೆದು ಬಿಡ್ತೇವೆ. ಏನು ಕೂಡುವುದಿಲ್ಲ, ನಡಿಲಿಕ್ಕೂ ಆಗುವುದಿಲ್ಲ, ಸ್ನಾನಕ್ಕೂ ಹೋಗ್ಲಿಕ್ಕೂ ಆಗುವುದಿಲ್ಲ. ಹೀಗೆ ಮುಪ್ಪಿನಲ್ಲಿ ಕಳೆದು ಬಿಡ್ತೇವೆ 20 ವರ್ಷ. ಆಟಪಾಠಗಳಲ್ಲಿ 20, ಮುದಿತನದಲ್ಲಿ 20 ವರ್ಷ, ನಿದ್ರೆಯಲ್ಲಿ 50 ವರ್ಷ. ಅಲ್ಲಿಗೆ 90 ವರ್ಷ ಮುಗೀತು. ಇನ್ನು ಉಳಿದ 10 ವರ್ಷ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯ ಅಪಯಾತಿ ಚ ದೂರ ಪೂರೇಣ ಕಾಮೇನ ಮೋಹೇನ ಚ ಬಲೀಯಸ. ಹೆಂಡತಿ ಮಕ್ಕಳು ಅಂತ ಕಳೆದು ಬಿಡ್ತೇವೆ ಇನ್ನು ಉಳಿದ 10 ವರ್ಷದಲ್ಲಿ. ಹಾಗಾದರೆ ಸಾಧನೆಗೆ ಸಮಯ ಯಾವತ್ತು? ಅದೇ ಇಲ್ಲ ಅಂತ ಆದೀತು. ಆದ್ದರಿಂದ ನೀವೆಲ್ಲರೂ ಕೂಡ ದೈತ್ಯರು ಭಗವಂತನನ್ನು ಆರಾಧನೆ ಮಾಡಿ ಈ ದೇಹವನ್ನು, ಈ ಮನುಷ್ಯ ಶರೀರವನ್ನು, ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಕಷ್ಟ ಇಲ್ಲ. ನೈಹ್ಯಚ್ಯುತಂ ಪ್ರೀಣಯತೋ ಬಹುವಾಯಾಸ ಅಸುರಾತ್ಮಜಾಹ. ದೇವರನ್ನ ಪ್ರೀತಿಪಡಿಸಲಿಕ್ಕೆ ಬಹಳ ಆಯಾಸ ಇಲ್ಲ. ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲ ಕಡೆಯೂ ವ್ಯಾಪಿಸಿಕೊಂಡು ಇದ್ದಾನೆ. ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಎಲ್ಲರ ಒಳಗೆ ಭಗವಂತ ಇದ್ದಾನೆ. ಭಗವಂತನ ಪೂಜೆ ಏನೂ ಇಲ್ಲ ಅಂದರೂ ಕೂಡ ಕೇವಲ ನೀರನ್ನು ಕೊಟ್ಟು, ನೀರನ್ನು ಹಾಕಿ ಅಭಿಷೇಕಿಸಿ ದೇವರಿಗೆ ನೀರನ್ನೇ ನೈವೇದ್ಯ ಮಾಡಿ ಪೂಜೆ ಮಾಡಬಹುದು. ಅದೇ ಬೇಕು ಇದೇ ಬೇಕು ಅಂತ ದೇವರು ಹೇಳುವುದಿಲ್ಲ. ಅಥವಾ ಅದೂ ಇಲ್ಲ ಅಂದರೆ ಆತ್ಮತ್ವಾತ್ ಸರ್ವಭೂತಾನಾಂ, ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಸಮಸ್ತ ಪ್ರಾಣಿಗಳ ಆತ್ಮನೇ ಭಗವಂತ ಆಗಿದ್ದಾನೆ, ಪರಮಾತ್ಮ. ಎಲ್ಲರಲ್ಲಿಯೂ ಕೂಡ ಪ್ರೀತಿ ಮಾಡಬೇಕು. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ. ನೀವೆಲ್ಲರೂ ಕೂಡ ಅಸುರ ಭಾವವನ್ನು ಬಿಟ್ಟು ಬಿಡಿ.
ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸಿ, ಎಲ್ಲರಲ್ಲಿ ಪ್ರೀತಿಯನ್ನ ಮಾಡಿ. ಆಸುರಂ ಭಾವ ಮುನ್ಮುಚ್ಯ ಯಯ ತುಷ್ಯತ್ಯದೋಕ್ಷದ. ಎಷ್ಟು ಮಾಡಿದರೆ ಸಾಕು, ಎಲ್ಲರಿಗೂ ಉಪಕಾರ ಮಾಡಿ, ಎಲ್ಲರಲ್ಲಿ ದೇವರನ್ನು ಕಾಣಿ, ಆಗ ಭಗವಂತ ಪ್ರೀತನಾಗಿ ಬಿಡ್ತಾನೆ. ಇಷ್ಟು ಪಾಠ ಮಾಡಿದಾಗ ದೈತ್ಯರ ಮಕ್ಕಳಿಗೆ ಎಲ್ಲ ಬಹಳ ಸಂತೋಷ ಆಯಿತು. ಎಷ್ಟು ಒಳ್ಳೆ ಪಾಠ ಇದು, ಇದುವರೆಗೆ ನಾವು ಕೇಳಿಲ್ಲ ಈ ಪಾಠವನ್ನ. ಅವರೆಲ್ಲ ಕೇಳಿದ್ರು, ನಮಗೆ ಇದುವರೆಗೂ ಈ ಪಾಠವನ್ನು ಯಾರೂ ಹೇಳಿಕೊಟ್ಟಿದ್ದಿಲ್ಲ, ನೀನು ನೋಡಿದ್ರೆ ಈ ಪಾಠವನ್ನು ನಮಗೆ ಮಾಡಿದ್ದಿ, ನಿನಗೆ ಯಾರೇ ಹೇಳಿಕೊಟ್ರು? ಆಗ ಪ್ರಹ್ಲಾದ ಹೇಳ್ತಾನೆ, ನನಗೆ ಹೇಳಿಕೊಟ್ಟವರು ಯಾರು ಅಂದರೆ ಹೇಳ್ತೇನೆ, ನನಗೆ ನಾರದರು ಹೇಳಿಕೊಟ್ಟಿದ್ದು. ಯಾವಾಗ ಹೇಳಿಕೊಟ್ಟಿದ್ದು ಅಂದರೆ ನಾನು ಗರ್ಭದಲ್ಲಿ ಇರುವಾಗಲೇ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ನನಗೆ ಹೇಳಿಕೊಟ್ರು. ಒಮ್ಮೆ ಹಿರಣ್ಯಕಶಿಪು ಮಂದರ ಪರ್ವತಕ್ಕೆ ಹೋಗಿದ್ದ ತಪಸ್ಸೆ ಮಾಡಲಿಕ್ಕೆ. ಆಗ ಅವನ ಹೆಂಡತಿ ಗರ್ಭಿಣಿ ಕಯಾದು, ಗರ್ಭದಲ್ಲಿ ನಾನಿದ್ದೆ. ಹಿರಣ್ಯಕಶಿಪುವಿನ ಉಪದ್ರವವನ್ನು ತಡ್ಕೊಳ್ಳಿಕ್ಕೆ ಆಗ ಯಾರಿಗೂ ಆಗ್ತಾ ಇದ್ದಿಲ್ಲ. ಆಗ ಇಂದ್ರ ಬಂದು ಹಿರಣ್ಯಕಶಿಪುವೇ ಇಷ್ಟು ಉಪದ್ರವಿ ಅಂತ ಆದರೆ ಅವನ ಮಗ ಈ ಕಯಾದುವಿನ ಗರ್ಭದಲ್ಲಿದ್ದವ ಅವ ಎಷ್ಟು ಲೋಕ ಕಂಟಕನಾಗಿರಬಹುದು, ಅವನೇ ಹುಟ್ಟದಾಗೆ ಮಾಡುತ್ತೇನೆ ಅಂತ ಕಯಾದುವನ್ನೇ ಅಪಹರಿಸಿ ಬಿಟ್ಟ. ಅಪಹರಿಸಿ ಇನ್ನೇನು ಕೊಲ್ಲಬೇಕು ಅಂತ ಹೋದಾಗ ನಾರದರು ಬಂದರು. ನಾರದರು ಹೇಳಿದ್ರು, ಇಲ್ಲ, ನೀನೇನು ಇಂದ್ರ ಭಯ ಪಡಬೇಕಾಗಿಲ್ಲ. ಹಿರಣ್ಯಕಶಿಪುವಿನ ಈ ಪತ್ನಿಯಾದ ಕಯಾದುವಿನ ಗರ್ಭದಲ್ಲಿ ಇರುವ ಮಗುವಿನಿಂದ ಲೋಕಕ್ಕೆ ಕಂಟಕ ಇಲ್ಲ, ತೊಂದರೆ ಇಲ್ಲ, ಅವನಿಂದ ಒಳ್ಳೆಯದೇ ಆಗ್ತದೆ. ಇವಳನ್ನ ಅಥವಾ ಇವಳ ಮಗುವನ್ನ ನೀನು ಸಾಯಿಸಬೇಡ, ನಾನು ಉಪದೇಶ ಮಾಡ್ತೇನೆ ಅಂತ ನಾರದರು ಆ ಕಯಾದುವನ್ನ ತನ್ನ ಬಳಿ ಇಟ್ಟುಕೊಂಡು ಉಪದೇಶ ಮಾಡಿದರು ಅಂತ. ಉಪದೇಶ ಮಾಡಿದ್ದು ಯಾರಿಗೆ? ಕಯಾದುವಿಗೆ. ಅದನ್ನು ಕೇಳಿದ್ದು ಯಾರು? ಕಯಾದುವಿನ ಗರ್ಭದಲ್ಲಿ ಇರುವ ಪ್ರಹ್ಲಾದ. ಹಾಗಾದರೆ ಗರ್ಭಿಣಿಯರು ಗರ್ಭದಲ್ಲಿ ಇರುವಂಥ ಮಗು ಚೆನ್ನಾಗಿ ಬುದ್ಧಿವಂತನಾಗಬೇಕು, ಮುಂದೆ ಆದರ್ಶನಾಗಿ ಜಗತ್ತಿಗೆ ಲೋಕಕ್ಕೆ ಇರಬೇಕು ಅಂತ ಆದರೆ ಗರ್ಭಿಣಿಯಾಗಿ ಇರುವಾಗ ಒಳ್ಳೆಯ ಜ್ಞಾನವನ್ನು ಪಡಿಬೇಕು ಅಂತ. ಕೆಟ್ಟದ್ದನ್ನ ನೋಡುವುದು, ಕೆಟ್ಟದ್ದನ್ನ ಕೇಳುವುದು, ಇದನ್ನೆಲ್ಲ ಮಾಡಿದ್ರೆ ಗರ್ಭದಲ್ಲಿ ಇರುವ ಮಗು ಅದನ್ನು ಕಲಿತು ಬಿಡುತ್ತದೆ. ನಾರದರು ಏನೆಲ್ಲ ಕಥೆಯನ್ನು ಹೇಳಿದ್ರು ಅದೆಲ್ಲವನ್ನು ಕೂಡ ಪ್ರಹ್ಲಾದ ಕಲಿತುಕೊಂಡು ಬಿಟ್ಟಿದ್ದ. ಪ್ರಹ್ಲಾದ ಹೇಳಿದ ದೈತ್ಯರಿಗೆ, ನನಗೆ ಹೇಳಿಕೊಟ್ಟವರು ಅದು ನನ್ನ ಗುರುಗಳು ನಾರದರು. ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ಎಲ್ಲವನ್ನು ಕೂಡ ಕಲಿತಿದ್ದೇನೆ. ಆ ದೈತ್ಯ ಮಕ್ಕಳಿಗೆ ಎಲ್ಲ ಬಹಳ ಸಂತೋಷ ಆಯಿತು. ನಮಗೆ ಯಾರಿಗೂ ಇದುವರೆಗೆ ಕೇಳದ ಪಾಠವನ್ನ ನೀನು ಮಾಡಿದ್ದಿ. ಪ್ರಹ್ಲಾದ ಹೇಳಿದ, ನೀವೆಲ್ಲರೂ ಕೂಡ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಅಡಗಿರುವ ಈ ಭಗವತ್ ತತ್ವವನ್ನ ಕಾಣಬೇಕು. ಅದನ್ನ ಜ್ಞಾನಿಗಳು ಕಾಣುತ್ತಾರೆ, ಅವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಕಾಣಬೇಕು. ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಶು ಯೋಗೈ ತತಭಿಜ್ಞ ಆಪುನಿಯಾತ್. ಬಂಗಾರವನ್ನ, ಅದರ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇರುವವ ಮಣ್ಣನ್ನ ಹೆಕ್ಕಿ ಆ ಮಣ್ಣಿನಲ್ಲಿ ಇರುವ ಬಂಗಾರವನ್ನ ಬೇರೆ ಮಾಡ್ತಾನೆ ಅಂತ, ಅವ ವಿಜ್ಞಾನಿ. ಹಾಗೆಯೇ ಇಡೀ ಲೋಕದಲ್ಲಿ ಇರುವ ಎಲ್ಲ ಕಡೆಯೂ ಕೂಡ ಇರುವಂತ ಭಗವಂತನನ್ನ ನಾವು ತಿಳಿದುಕೊಳ್ಳಬೇಕು. ಕ್ಷೇತ್ರೇಶು ದೇಹೇಶು ತಥಾತ್ಮ ಯೋಗೈ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಹೀಗೆ ಉಪಾಯಗಳಿಂದ
ಭಗವಂತನನ್ನ ಕಾಣಬೇಕು, ಒಲಿಸಿಕೊಳ್ಳಬೇಕು, ಅವನ ಅನುಗ್ರಹವನ್ನು ಸಂಪಾದಿಸಬೇಕು. ಭಗವಂತ ಅವನ ಪೂಜೆ ಮಾಡಬೇಕಾದ್ರೆ ಭಗವಂತ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಪೂಜೆ ಮಾಡಬೇಕು. ಉದ್ದಾಲಕರ ಬಳಿ ಶ್ವೇತಕೇತು ಪ್ರಶ್ನೆ ಮಾಡ್ತಾನೆ ಅಂತ, ದೇವರು ಎಲ್ಲಿದ್ದಾನೆ ಅಂತ. ಆಗ ಉದ್ದಾಲಕರು ಹೇಳಿದ್ರು, ಒಂದು ಲೋಟ ನೀರನ್ನ ತಾ ಅಂತ. ಬರೀ ನೀರು ತರಬೇಡ, ಆ ನೀರಿಗೆ ಉಪ್ಪನ್ನ ಹಾಕಿ ತಕೊಂಡು ಬರಬೇಕು. ಶ್ವೇತಕೇತು ಹಾಗೆ ಮಾಡಿದ. ಒಂದು ಲೋಟ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ತೆಗೆದು ಬಂದು ಕೊಟ್ಟ. ಉದ್ದಾಲಕರು ಹೇಳಿದ್ರು, ಉಪ್ಪು ಹಾಕಿದ್ಯಾ? ಹೌದು. ಆ ನೀರು ಹಾಗೆ ಇಟ್ಟು ಹೋಗು, ನಾಳೆ ಬಾ ಅಂತ ಹೇಳಿದ್ದರಂತೆ. ಶ್ವೇತಕೇತು ಹೊರಟ. ಮರು ದಿವಸ ಬಂದ. ಗುರುಗಳೇ ಬಂದಿದ್ದೇನೆ, ಏನು ಮಾಡಬೇಕು? ಆ ಲೋಟದ ನೀರನ್ನ ಉಪ್ಪು ಹಾಕಿ ಇಟ್ಟಿದ್ಯಲ್ಲ ನಿನ್ನೆ, ಇವತ್ತು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ತೆಗೆದುಕೊಂಡು ಬಂದ ಅಂತ. ಉಪ್ಪು ಎಲ್ಲಿದೆ ಕೇಳಿದ್ರು. ಇಲ್ಲ, ನೀರಿಗೆ ಹಾಕಿದ್ದೆ, ಇವತ್ತು ಕಾಣುತ್ತಾ ಇಲ್ಲ. ಹಾಗಾದರೆ ನೀರಲ್ಲಿ ಉಪ್ಪು ಕರಗಿದೆ, ನೀರನ್ನು ಕುಡಿ ಅಂತ ಹೇಳಿದ್ರು. ನೀರನ್ನು ಕುಡಿದ ಅಂತೆ. ಹೇಗಿದೆ? ಉಪ್ಪಾಗಿದೆ. ಉಪ್ಪು ಎಲ್ಲಿದೆ? ಉಪ್ಪು ಕಾಣುತ್ತಾ ಇಲ್ಲ. ಇನ್ನೊಂದು ಬದಿಯಿಂದ ಕುಡಿ ಅಂತ ಹೇಳಿದ್ರು. ಇನ್ನೊಂದು ಬದಿಯಿಂದ ನೀರು ಕುಡಿದ ಅಂತೆ, ಅದು ಉಪ್ಪಾಗಿತ್ತು. ಉಪ್ಪಾಗಿದೆ ಗುರುಗಳೇ, ಉಪ್ಪು ಎಲ್ಲಿದೆ? ಉಪ್ಪು ಇಲ್ಲ. ಹಾಗಾದರೆ ಭಗವಂತನೂ ಕೂಡ ಹೀಗೆ ಇಡೀ ನೀರಿನಲ್ಲಿ, ನೀರಿನ ಪ್ರತಿ ಒಂದು ಕಣ ಕಣದಲ್ಲಿಯೂ ಉಪ್ಪು ವ್ಯಾಪಿಸಿಕೊಂಡಿರುವಂತೆ ಭಗವಂತನು ಕೂಡ ಇಡೀ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲ ಕಡೆಯೂ ಭಗವಂತ ಇದ್ದಾನೆ, ಎಲ್ಲ ವ್ಯಾಪಿಸಿಕೊಂಡಿದ್ದಾನೆ. ಕಣ್ಣಿಗೆ ಕಾಣುತ್ತಾ ಇಲ್ಲ, ಹಾಗಂತ ಹೇಳಿ ಇಲ್ಲ ಅಂತ ಹೇಳುವಾಗೆ ಇಲ್ಲ. ಈ ಅನುಭವದಿಂದ ತಿಳ್ಕೊಳ್ಬೇಕು. ಉಪ್ಪು ಕಣ್ಣಿಗೆ ಕಾಣದೇ ಇದ್ರೂ ಅನುಭವದಿಂದ ಉಪ್ಪು ಇದೆ ಅಂತ ಹೇಗೆ ಹೇಳುತ್ತೇವೋ ಅದೇ ರೀತಿಯಾಗಿ ನಮ್ಮ ಈ ಅನುಭವದಿಂದ ಈ ಜಗತ್ತು ಎಷ್ಟು ಸುವ್ಯವಸ್ಥಿತವಾಗಿ ನಡೀತಾ ಇದೆ. ಸೂರ್ಯನನ್ನು ಹುಟ್ಟಿಸುವವರು ಯಾರು? ನಮ್ಮಿಂದ ಸಾಧ್ಯ ಇಲ್ಲ. ಸೂರ್ಯನನ್ನು ಮುಳುಗಿಸುವುದು ಯಾರು? ನಮ್ಮಿಂದ ಸಾಧ್ಯ ಇಲ್ಲ. ಸೂರ್ಯ ಮುಳುಗಿದ ಕೂಡಲೇ ಚಂದ್ರ ಬರ್ತಾನೆ, ಸರಿಯಾದ ಸಮಯಕ್ಕೆ ಬರ್ತಾನೆ. ಈ ಸೂರ್ಯ ಚಂದ್ರರು ಎಂಬಂತ ಎರಡು ಮುಳ್ಳುಗಳು ಜಗತ್ತಿನಲ್ಲಿ ಸರಿಯಾದ ಸಮಯವನ್ನು ತೋರಿಸ್ತಾ ಇವೆ. ಹಾಗಾದರೆ ಇದು ಯಾರು ಮಾಡುವಂಥದ್ದು? ನಾವು, ನೀವು ಯಾರು ಅಲ್ಲ. ಹಾಗಾದರೆ ಭಗವಂತ ಇದ್ದಾನೆ. ಹೀಗೆ ದೇವರನ್ನ ನಾವು ಅನುಭವದಿಂದ ಕಂಡುಕೊಳ್ಳಬೇಕು ಅಂತ ಈ ರೀತಿಯಾಗಿ ದೈತ್ಯರಿಗೆಲ್ಲ ಪಾಠ ಮಾಡಿದ್ದಾನೆ ಪ್ರಹ್ಲಾದ. ಎಲ್ಲ ಪಾಠ ಮುಗಿದು ಎಲ್ಲರೂ ಖುಷಿಯ ಸಂಭ್ರಮದಲ್ಲಿ ಇದ್ದಾರೆ. ಇದುವರೆಗೆ ಕೇಳದ ಪಾಠವನ್ನ ಈ ಪ್ರಹ್ಲಾದ ದೈತ್ಯ ಬಾಲಕರಿಗೆಲ್ಲ ಮಾಡಿದ್ದಾನೆ. ಎಲ್ಲರೂ ಸಂತೋಷದಿಂದ ಇರುವಾಗಲೇ ಗುರುಗಳು ಬಂದರು. ಯಾವುದೋ ಪೌರೋಹಿತ್ಯಕ್ಕೆ ಹೋದ ಗುರುಗಳು ಮಕ್ಕಳೊಂದಿಗೆ ಬಂದರು, ಷಂಡಾಮರ್ಗರೊಂದಿಗೆ ಬಂದರು. ಬಂದಾಗ ಹುಡುಗರು ಯಾರೂ ಕಾಣುತ್ತಾ ಇಲ್ಲ. ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಂತ ಹುಡುಕಿದಾಗ ಪ್ರಹ್ಲಾದ ಎತ್ತರದ ಆಸನದಲ್ಲಿ ಕುಳಿತಿದ್ದಾನೆ. ದೈತ್ಯ ಬಾಲಕರೆಲ್ಲ ಕೆಳಗೆ ಕುಳಿತುಕೊಂಡು ಪಾಠವನ್ನು ಕೇಳುತ್ತಾ ಇದ್ದಾರೆ. ಗುರುಗಳಿಗೆ ಸಿಟ್ಟು ಬಂತು. ಒಬ್ಬ ಕೆಡುವುದಲ್ಲದೆ ಎಲ್ಲರನ್ನು ಕೂಡ ಕೆಡಿಸ್ತಾ ಇದ್ದಾನೆ ಇವ. ಇನ್ನು ನಮ್ಮ ಗತಿ ಏನಾಗಬೇಕು? ಹಿರಣ್ಯಕಶಿಪು ನಮ್ಮನ್ನು ಏನು ಮಾಡಿಯಾನು ಅಂತ ಹೇಳಿ ಒಂದಷ್ಟು ಪ್ರಹ್ಲಾದನಿಗೆ ಜೋರು ಮಾಡಿ ಅವನನ್ನೇ ಕರ್ಕೊಂಡು ಹೋದ್ರು ಅಂತೆ ಹಿರಣ್ಯಕಶಿಪುವಿನ ಬಳಿಗೆ. ನಿನ್ನ ಮಗನನ್ನ ಸರಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನೀನೇ ನೋಡಿಕೋ ಅಂತ ಬಿಟ್ಟು. ಬಹಳ ಸಿಟ್ಟು ಬಂತು. ನೀನು ಹಾಳಾಗುವುದಲ್ಲದೆ ಇಡೀ ಗುರುಕುಲವನ್ನ ಕೆಡಿಸ್ತಾ ಇದೆಯಲ್ಲ. ಹೇ ದುರ್ವಿನೀತ, ಮಂದಾತ್ಮನ್, ಕುಲಭೇದ ಕರಾದಮ, ದುಷ್ಟ, ದುರಹಂಕಾರಿ, ಮೂರ್ಖ, ಕುಲಗೆಡುಕ ನೀನು. ಸ್ತಬ್ಧಂ ಮಚ್ಚಾಸನೋದ್ಧೂತಂ ನೇಷ್ಯೆ ತ್ವಾದ್ಯ ಯಮಕ್ಷಯಂ. ತಾನು ಕೆಡುವುದಲ್ಲದೆ ನಮ್ಮ ಕುಲದ ಬಾಲಕರನ್ನು ಕೂಡ ಕೆಡಿಸ್ತಾ ಇದ್ದೀಯ. ನನ್ನ ಆಜ್ಞೆಯನ್ನ ಉಲ್ಲಂಘಿಸ್ತಾ ಇದ್ದೀಯಾ. ಇದರ ಫಲವಾಗಿ ನಿನ್ನನ್ನ ನೇಷ್ಯೆ ತ್ವಾ ಅದ್ಯ ಯಮಕ್ಷಯಂ, ಯಮಪಟ್ಟಣಕ್ಕೆ ನಿನ್ನನ್ನು ಕಳಿಸಿ ಬಿಡ್ತೇನೆ. ನಾನು ಸ್ವಲ್ಪ ಕೋಪಗೊಂಡ್ರೂ ಕೂಡ ಇಡೀ 3 ಲೋಕಗಳು ಕೂಡ
ಲೋಕಪಾಲಕರು ಕೂಡ ಗಡಗಡನೆ ನಡುಗುತ್ತಾರೆ. ಯಾರ ಶಾಸನದ ಬಲದಿಂದ, ಯಾರ ಬಲದಿಂದ ನನ್ನ ಶಾಸನವನ್ನ ಉಲ್ಲಂಘಿಸಿದ್ಯ ನೀನು ಅಂತ ಜೋರು ಮಾಡಿ ಕೇಳಿದ ಅಂತ. ಯಾರ ಬಲವನ್ನ ಇಟ್ಟುಕೊಂಡು ನೀನು ಇಷ್ಟು ಎಲ್ಲ ಮಾಡ್ತಾ ಇದ್ದಿ? ಪ್ರಹ್ಲಾದ ಹೇಳಿದ, ಹರಿಯ ಬಲವೇ ಬಲವು ನನ್ನದು ಅಂತ. ಹಾಗಾದರೆ ನಿನ್ನ ಆ ಹರಿ ಎಲ್ಲಿದ್ದಾನೆ? ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ, ನನಗಿಂತಲೂ ಅನ್ಯನಾದಂತಹ ಒಬ್ಬ ಜಗದೀಶ್ವರ ಅಂತ ಇದ್ದಾನೆ ಅಂದರೆ ಅವ ನಿನ್ನ ಹರಿ ಅಂತ ಆದರೆ ಅವ ಎಲ್ಲಿದ್ದಾನೆ? ಕ್ವಾಸೌ ಯದಿ ಸಹ ಸರ್ವತ್ರ, ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದಾನೆ ಅಂತ ನೀನು ಹೇಳ್ತಾ ಇದ್ದಿ. ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕಾಗಿ ಈ ತುಂಬಿದ ಸಭೆಯಲ್ಲಿ ಇಲ್ಲಿರುವ ಕಂಬದಲ್ಲಿ ಅವ ಕಾಣುತ್ತಾ ಇಲ್ಲ? ಪ್ರಹ್ಲಾದ ಹೇಳಿದ, ಇಲ್ಲ ಕಾಣುತ್ತಾನೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ. ಹಾಗಾದರೆ ಮೊದಲು ಅವನನ್ನು ಕರೆದು ಅವನ ಮುಂದೆಯೇ ನಿನ್ನನ್ನು ಸಂಹಾರ ಮಾಡಿ ಅವನನ್ನು ಸಂಹಾರ ಮಾಡುತ್ತೇನೆ ಅಂತ ಹೇಳಿದ. ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತಟಾಡಾತಿ ಬಲ ಸ್ವಮುಷ್ಟಿನ. ಖಡ್ಗವನ್ನು ಎತ್ತಿ ಜೋರಾಗಿ ಮುಷ್ಟಿಯಿಂದ ಕಂಬಕ್ಕೆ ಹೊಡೆದ ಅಂತ. ಘೋರವಾದಂಥ ಒಂದು ಶಬ್ದ ಆಯಿತು, ಜೋರಾದ ಶಬ್ದ. ಏನು ಶಬ್ದ? ಇಡೀ ಬ್ರಹ್ಮಾಂಡವೇ ಒಡೆದು ಹೋಗುವಂತಹ ಭಯಂಕರವಾದ ಒಂದು ಶಬ್ದ ಬಂತು. ಆ ಶಬ್ದವನ್ನ ಕೇಳಿ ಎಲ್ಲ ದೇವಾನುದೇವತೆಗಳು ಬಂದರು ಅಂತ. ಇನ್ನೇನು ಭಗವಂತನೇ ಬರ್ತಾ ಇರಬೇಕು, ಭಗವಂತ ಬರುವ ಸೂಚನೆ ಬಂದಿದೆ, ನಾವೆಲ್ಲರೂ ಹೋಗೋಣ ಅಂತ ಎಲ್ಲರೂ ಬಂದು ನಿಂತಿದ್ದಾರೆ ಅಂತೆ. ಕ್ಷಣ ಮಾತ್ರದಲ್ಲಿ ಆ ಕಂಬವನ್ನು ಸೀಳಿ ಭಗವಂತ ಪ್ರಕಟನಾಗಿ ಬಿಟ್ಟ, ನರಸಿಂಹನಾಗಿ ಬಂದು ಬಿಟ್ಟ ಅಂತೆ. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ತುಂಬಿದ ಸಭೆಯಲ್ಲಿ ಆ ಒಂದು ಮಧ್ಯ ಕಂಬದಲ್ಲಿ ಕಂಬವನ್ನು ಸೀಳಿಕೊಂಡು ಮೃಗನೂ ಅಲ್ಲ ನರನೂ ಅಲ್ಲ, ನರಮೃಗನಾಗಿ ಪ್ರಕಟಗೊಂಡ ಅಂತ. ಪ್ರಕಟಗೊಂಡವನಾಗಿ ಕೂಡಲೇ ಹೋಗಿ ಹಿರಣ್ಯಕಶಿಪುವನ್ನ ಹಿಡಿದುಕೊಂಡು ಬಂದು ಹೊಸ್ತಿಲಲ್ಲಿ ಕೂತುಕೊಂಡು ತೊಡೆಯ ಮೇಲೆ ಅವನನ್ನು ಇರಿಸಿ ತನ್ನ ಉಗುರುಗಳಿಂದ ಹೊಟ್ಟೆಯನ್ನು ಸೀಳಿ ಕರುಳನ್ನು ಬಗೆದು ಆ ಕರುಳನ್ನೆಲ್ಲ ತನ್ನ ಕೊರಳಿಗೆ ಸಿಕ್ಕಿಸಿಕೊಂಡು ಅವನನ್ನು ಸಂಹಾರ ಮಾಡಿದ. ಇಡೀ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡಿದ ಅಂತ. ಯಾಕೆ ಭಗವಂತ ಈ ರೀತಿಯಾಗಿ ಬಂದ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಭಗವಂತ ಇಂತಹ ಅವಸ್ಥೆಯಲ್ಲಿ ಬಂದ. ಯಾಕೆ ಬಂದ ಅಂದರೆ ಸತ್ಯಂ ವಿಧಾತುಂ. ಇಬ್ಬರು ಭೃತ್ಯರು, ಒಬ್ಬರು ಬ್ರಹ್ಮದೇವರು, ಅವರ ಮಾತು ಸತ್ಯ ಆಗಬೇಕು ಅಂತ. ಬ್ರಹ್ಮದೇವರ ಮಾತು ಸತ್ಯ ಆಗಬೇಕು ಅಂದರೆ ಬ್ರಹ್ಮದೇವರು ವರದ ಪಟ್ಟಿಯನ್ನು ಮಾಡಿದ್ದರು. ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಹಗಲು ಸಾಯಬಾರದು, ಕತ್ತಲೆಯಲ್ಲಿ ಸಾಯಬಾರದು ಅಂತ ಇಷ್ಟೆಲ್ಲ ವರವನ್ನು ಕೊಟ್ಟಿದ್ರು. ಸಾವೇ ಇಲ್ಲ ಅಂತ ಆಗ್ತಾ ಇತ್ತು. ಆದರೆ ಬ್ರಹ್ಮದೇವರ ವರ ಅದು ಸತ್ಯ ಆಗುವ ಹಾಗೆ ಒಂದು ಉಪಾಯ ಮಾಡಿ ಅವನನ್ನು ಕೊಂದ ಅಂತ. ಯಾಕೆ ಅಂದರೆ ಬ್ರಹ್ಮದೇವರ ಮಾತು ಸತ್ಯ ಆಗಬೇಕು ಅಂತ. ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ನರಸಿಂಹದೇವರು ಪ್ರಕಟಗೊಂಡಿದ್ದು ಯಾವಾಗ? ಸಂಧ್ಯಾಕಾಲ. ಅದು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ಇನ್ನು ಕೊಂದಿದ್ದು ಎಲ್ಲಿ ಅಂದರೆ ಒಳಗೂ ಅಲ್ಲ, ಹೊರಗೂ ಅಲ್ಲ, ಹೊಸ್ತಿಲ ಮೇಲೆ ಇಟ್ಟುಕೊಂಡು ಕೊಂದರು. ಮೇಲೆ ಅಲ್ಲ, ಕೆಳಗೂ ಅಲ್ಲ, ತೊಡೆಯ ಮೇಲೆ ಇಟ್ಟುಕೊಂಡ್ರಂತೆ. ನಿರ್ಜೀವ ವಸ್ತುವಲ್ಲ, ಸಜೀವ ವಸ್ತುವಲ್ಲ, ಉಗುರು. ಉಗುರಿಂದ ಹೊಟ್ಟೆಯನ್ನು ಸೀಳಿದ್ರು. ಉಗುರು ಸಜೀವ ವಸ್ತು ಅಂತ ಹೇಳುತ್ತೇವೆ, ಸರಿ, ಅದನ್ನ ಕತ್ತರಿಸಿದಾಗ ನೋವಾಗುವುದಿಲ್ಲ. ಸರಿ, ನಿರ್ಜೀವ ವಸ್ತು ಅಂತ ಹೇಳುತ್ತೇವೆ, ಅದು ಬೆಳೀತದೆ. ಅದು ಸಜೀವವೂ ಅಲ್ಲ, ನಿರ್ಜೀವವೂ ಅಲ್ಲ, ಅಂತಹ ವಸ್ತು ಉಗುರು. ಪ್ರಾಣಿಗಳೆಂದಲೂ ಅಲ್ಲ, ಮನುಷ್ಯರೊಂದಲೂ ಅಲ್ಲ,
ಇದು ಇದು ಪ್ರಾಣಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಮನುಷ್ಯ ಮನುಷ್ಯ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ದೇವತೆಗಳು ಅಲ್ಲ, ಅಸುರರು ಅಲ್ಲ, ನರಮೃಗನಾಗಿ ಬಂದು ಸಂಹಾರ ಮಾಡಿದ. ಹಾಗಾದರೆ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡಿದ, ತನ್ನ ಭೃತ್ಯ ಬ್ರಹ್ಮದೇವರು ಅವರ ಮಾತನ್ನ ಸತ್ಯ ಮಾಡಿದ. ಇನ್ನೊಂದು ಭೃತ್ಯ ಸೇವಕ ಪ್ರಹ್ಲಾದ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಪ್ರಹ್ಲಾದ ಹೇಳಿದ್ದ, ಕ್ವಾಸೌ ಹರಿಹಿ, ನಿನ್ನ ಹರಿ ಎಲ್ಲಿದ್ದಾನೆ? ಎಲ್ಲ ಕಡೆ ಅಂತ ಹೇಳಿಬಿಟ್ಟಿದ್ದ. ಈ ಕಂಬದಲ್ಲಿ ಇದ್ದಾನ? ಹೌದು, ಈ ಕಂಬದಲ್ಲಿಯೂ ಕೂಡ ಇದ್ದಾನೆ. ಈ ಮಾತು ಸತ್ಯ ಮಾಡಬೇಕಿತ್ತು ಭಗವಂತನಿಗೆ. ತನ್ನ ಭೃತ್ಯ ಸೇವಕ ಭಕ್ತ ಹೇಳಿದ ಮಾತು ಅದು ಸತ್ಯ ಆಗಬೇಕು. ಆದ್ದರಿಂದ ಈ ಕಂಬದಲ್ಲಿಯೇ ಬಂದು ಬಿಟ್ಟಂತೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಮಾತ್ರವಲ್ಲ, ನನ್ನ ವ್ಯಾಪ್ತಿ ಎಲ್ಲ ಕಡೆಯಲ್ಲೂ ಕೂಡ ಇದೆ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದೇನೆ ನಾನು. ಆ ಕಾರಣದಿಂದಲೇ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್, ಅತಿ ಅದ್ಭುತವಾದಂತಹ ರೂಪವನ್ನೇ ಹೊತ್ತುಕೊಂಡು ಬಂದ. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ಮೃಗವೂ ಅಲ್ಲ ಮನುಷ್ಯವೂ ಅಲ್ಲ, ನರ ಮೃಗನಾಗಿ ಬಂದು ಅವನನ್ನು ಸಂಹಾರ ಮಾಡಿದ. ಎಂತಹ ಭಗವಂತನ ಕರುಣೆ! ಪ್ರಹ್ಲಾದರಾಜರಲ್ಲಿ ಕೇಳಿದ ಅಂತ ನರಸಿಂಹ, ಏನು ಬೇಕು ನಿನಗೆ ಅಂತ. ಆಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀನೇ ಸಾಕ್ಷಾತ್ತಾಗಿ ಬಂದಿದ್ದೀ ಅಂದ ಮೇಲೆ ನಾನು ನಿನ್ನಲ್ಲಿ ಕೇಳುವುದು ಸರಿಯಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ ಪ್ರಹ್ಲಾದರಾಜರು ಬಂದು ಪ್ರಾರ್ಥನೆ ಮಾಡಿದ್ರು ಅಂದ್ರೆ, ಅಲ್ಲಿ ಬಂದ ಎಲ್ಲ ದೇವಾನುದೇವತೆಗಳು ಹೆದರಿ ಬಿಟ್ಟಿದ್ರು ಅಂತ. ಇಂತಹ ನರಸಿಂಹನ ರೂಪವನ್ನು ಯಾರೂ ನೋಡಿದ್ದಿಲ್ಲ. ಕಂಬಕ್ಕೆ ಮುಷ್ಟಿಯಿಂದ ಹೊಡೆದಾಗ ಒಂದು ಶಬ್ದ ಆಗಿತ್ತು, ಭಯಂಕರವಾದ ಶಬ್ದ. ಆ ಶಬ್ದವನ್ನು ಕೇಳಿ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದರು. ಇಲ್ಲಿಗೆ ಬಂದವರೆಲ್ಲ ಈ ನರಸಿಂಹನನ್ನು ನೋಡಿ ಹೆದರಿ ಬಿಟ್ಟಿದ್ರು ಅಂತ. ಹೇಗಾದರೂ ಮಾಡಿ ಈ ನರಸಿಂಹನನ್ನ ಶಾಂತಗೊಳಿಸಬೇಕು. ಎಲ್ಲರೂ ಹೇಳಿದ್ರು, ನಾನು ಹೋಗಲಾರೆ ಹತ್ತಿರಕ್ಕೆ ಅಂತ. ಬ್ರಹ್ಮದೇವರು ಹೇಳಿದ್ರು, ನನಗೂ ಹೋಗುವುದಿಲ್ಲ. ಲಕ್ಷ್ಮಿ ಯಾವಾಗಲೂ ಒಟ್ಟಿಗೆ ಇರುವವಳು, ಅವಳನ್ನ ಕಳಿಸೋಣ ಅಂದ್ರೆ ಲಕ್ಷ್ಮಿಯು ಕೂಡ ಒಪ್ಪಲಿಲ್ಲ ಅಂತ. ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇತ್ತು ಆದರೂ ಸಾಧ್ಯ ಇಲ್ಲ ಅಂತ ನಟನೆ ಮಾಡಿದ್ಲಂತ. ಯಾಕೆ? ಈ ಪ್ರಹ್ಲಾದನನ್ನು ಕಳಿಸಬೇಕಿತ್ತು. ಭಕ್ತರಿಗೆ ಭಗವಂತ ಮೆಚ್ಚುವವ ಅಂತ ತೋರಿಸಬೇಕು ಲೋಕಕ್ಕೆ. ಭಕ್ತರಿಗಾಗಿ ಏನು ಬೇಕಾದರೂ ಮಾಡುತ್ತಾನೆ ಭಗವಂತ ಅಂತ. ಆದ್ದರಿಂದ ಪ್ರಹ್ಲಾದನನ್ನು ಕಳಿಸಿದ್ದು. ಪ್ರಹ್ಲಾದ ಸ್ತೋತ್ರ ಮಾಡಿದ, ಹತ್ತಿರಕ್ಕೆ ಬಂದು ಅವ ಹೇಳಿದ, ನಿನ್ನ ಈ ಉಗ್ರವಾದ ರೂಪವನ್ನು ನಾನು ನೋಡ್ಲಿಕ್ಕೆ ಏನು ಹೆದರುವುದಿಲ್ಲ. ನಾಹಂ ಬಿಭೇ ಮ್ಯಜಿತ ತೇತಿ ಭಯಾನಕಸ್ಯ. ಎಂತಹ ಭಯಂಕರ ರೂಪ ನಿನ್ನದು! ಅತಿ ಭಯಂಕರವಾದಂತಹ ನಿನ್ನ ಮುಖ, ಆ ನಾಲಿಗೆ ಭೀಕರವಾಗಿ ಹೊರಕ್ಕೆ ಚಾಚಿಬಿಟ್ಟಿದೆ. ನಿನ್ನ ಎರಡು ಕಣ್ಣುಗಳು ಕೆಂಪಾಗಿ ಸೂರ್ಯನಂತೆ ಹೊಳಿತಾ ಇವೆ. ನಿನ್ನ ಎರಡು ಹುಬ್ಬುಗಳು ಮೇಲಕ್ಕೆ ಎದ್ದು ನಿಂತಿದೆ. ನಿನ್ನ ಕೋರೆ ದಾಡೆಗಳು ಎಲ್ಲ ಕ್ರೂರವಾಗಿ ತೀಕ್ಷ್ಣವಾಗಿದೆ. ನೀನು ಧರಿಸಿದಂಥ ಕರುಳ ಮಾಲೆಗಳು ರಕ್ತಸಿಕ್ತವಾಗಿದೆ. ನಿನ್ನ ಕೇಸರಗಳು ಅದೆಲ್ಲವೂ ಕೂಡ ರಕ್ತದಿಂದ ತೋಯ್ದು ಬಿಟ್ಟಿದೆ. ನಿಮಿರಿದಂತಹ ಕಿವಿಗಳು, ದಿಗ್ಗಜಗಳನ್ನೇ ಭಯಪಡಿಸುವಂತಹ ಗರ್ಜನೆ, ಅತಿ ಭಯಂಕರವಾದಂಥ ರೂಪ ನಿನ್ನದು. ನಿನ್ನ ರೂಪವನ್ನು ನಾನು ನೋಡಿ ಹೆದರುವುದಿಲ್ಲ ಅಂತ ಹೇಳಿದ. ಈ ನಿನ್ನ ರೂಪವನ್ನು ನಾನು ನೋಡಿ ಹೆದರಲಿಲ್ಲ. ನಾನು ಹೆದರುತ್ತೇನೆ. ಯಾಕೆ ಹೆದರುತ್ತೇನೆ ಅಂದರೆ, ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಗಸತಾಂ ಪ್ರಣೀತ. ಈ ಉಗ್ರವಾದಂತಹ ಈ ಸಂಸಾರ ಚಕ್ರವನ್ನು ನೋಡಿ
ನಾನು ಹೆದರ್ತೇನೆ, ನಿನ್ನನ್ನು ನೋಡಿ ಹೆದರುವುದಿಲ್ಲ. ಯಾವಾಗಲೂ ಈ ಸಂಸಾರ ಚಕ್ರದಲ್ಲಿ ಬೀಳ್ತಾ ಇರಬೇಕಲ್ಲ, ಇದರಿಂದ ಬಿಡುಗಡೆ ಆಗಬೇಕು. ಈ ಸಂಸಾರ ಚಕ್ರದಲ್ಲಿ ಬೀಳುವಂಥದ್ದನ್ನು ನೋಡಿ ನಾನು ಹೆದರುತ್ತೇನೆ, ಬಿಟ್ಟರೆ ನಿನಗೆ ನಾನು ಹೆದರುವುದಿಲ್ಲ. ಭಗವಂತ, ನಿನ್ನ ಪೂಜೆಯನ್ನು ಯಾಕೆ ಮಾಡಬೇಕು ನಾವೆಲ್ಲ? ನಿನಗೆ ಬೇಕು ಅಂತ ನಿನ್ನ ಪೂಜೆಯನ್ನು ಮಾಡುವುದಲ್ಲ. ನೀನು ಪರಿಪೂರ್ಣ, ನಿನಗೆ ಅದು ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ ಅಂತ ಇಲ್ಲವೇ ಇಲ್ಲ, ಎಲ್ಲವೂ ಇದೆ ನಿನ್ನಲ್ಲಿ. ನಿನಗೆ ಪರಿಪೂರ್ಣ ಅಂತಲೇ ಹೆಸರು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನೀನು ಪೂರ್ಣನಾದವ. ಆದರೂ ನಿನ್ನ ಪೂಜೆಯನ್ನು ಯಾಕೆ ಮಾಡ್ತಾರೆ? ಅವರಿಗೆ ಬೇಕು ಅಂತ ನಿನ್ನ ಪೂಜೆಯನ್ನು ಅವರು ಮಾಡ್ತಾರೆ. ನಿನಗೆ ಅವರು ನೈವೇದ್ಯವನ್ನು ಅರ್ಪಣೆ ಮಾಡುವುದರಿಂದ ನಿನ್ನ ಹೊಟ್ಟೆ ತುಂಬುತ್ತದೋ ಅಂದರೆ, ನಿನ್ನ ಹೊಟ್ಟೆ ತುಂಬುವುದಕ್ಕೆ ಕಡಿಮೆ ಆದರೆ ತಾನೇ ಹೊಟ್ಟೆ ತುಂಬುದು. ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ಪ್ರಹ್ಲಾದರಾದರು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಕನ್ನಡಿಯಲ್ಲಿ ಮುಖವನ್ನು ನೋಡಿ ಆ ಮುಖ ಸುಂದರವಾಗಿ ಕಾಣಬೇಕು ಅಂತ ಆದರೆ ಆ ಕನ್ನಡಿಯನ್ನು ಎಷ್ಟು ಅಲಂಕಾರ ಮಾಡಿದ್ರೂ ಮುಖ ಸುಂದರವಾಗಿ ಕಾಣುವುದಿಲ್ಲ. ಕನ್ನಡಿಯಲ್ಲಿ ಕಾಣುವ ಮುಖ ಸುಂದರವಾಗಿ ಕಾಣಬೇಕು ಅಂತ ಆದರೆ ಕನ್ನಡಿಯನ್ನು ಅಲಂಕರಿಸುವುದಲ್ಲ, ಬಿಂಬವನ್ನು ಅಲಂಕರಿಸಿಕೊಳ್ಳಬೇಕು, ಮುಖವನ್ನೇ ಅಲಂಕರಿಸಿಕೊಳ್ಳಬೇಕು. ಮುಖವನ್ನು ಚೆನ್ನಾಗಿ ಅಲಂಕರಿಸಿಕೊಂಡ್ರೆ ಕನ್ನಡಿಯಲ್ಲಿ ಕಾಣುವ ಆ ಪ್ರತಿಬಿಂಬ ಸುಂದರವಾಗಿ ಮೂಡುತ್ತದೆ. ಅದರಂತೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನಮ್ಮೆಲ್ಲರಿಗೂ ಕೂಡ ನೀನು ಬಿಂಬ ರೂಪದಲ್ಲಿ ಇದ್ದಿ, ನಾವೆಲ್ಲ ನಿನ್ನ ಪ್ರತಿಬಿಂಬರು. ಈ ಪ್ರತಿಬಿಂಬದಲ್ಲಿ ಒಳ್ಳೆಯ ಅಲಂಕಾರ ಕಾಣಬೇಕು ಅಂತಾದರೆ ಬಿಂಬಕ್ಕೆ ಅಲಂಕಾರ ಮಾಡಬೇಕು. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಸುಂದರವಾಗಿ ಕಾಣಬೇಕು ಅಂತಾದರೆ ಬಿಂಬಕ್ಕೆ ಅಲಂಕಾರ ಮಾಡಿಕೊಂಡಾಗೆ ನಾವೆಲ್ಲ ನಿನ್ನ ಪ್ರತಿಬಿಂಬರು. ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲ ಬೇಕು ಅಂತಾದರೆ, ಎಲ್ಲವೂ ನಮಗೆ ಬೇಕು ಅಂತಾದರೆ ಅದು ಬಿಂಬಕ್ಕೆ ನಾವು ಅರ್ಪಣೆ ಮಾಡಬೇಕು. ಬಿಂಬಕ್ಕೆ ಅರ್ಪಣೆ ಮಾಡಿದಾಗ ಅದು ಪ್ರತಿಬಿಂಬದಲ್ಲಿ ಮೂಡುತ್ತದೆ. ಆದ್ದರಿಂದ ನಿನಗೆ ಏನು ಬೇಕು ಅಂತ ನಾವು ಪೂಜೆ ಮಾಡುವುದಲ್ಲ, ನಮಗೆ ಏನಾದರೂ ಬೇಕು ಅಂತಾದರೆ ನಿನ್ನ ಪೂಜೆಯನ್ನು ನಾವು ಮಾಡುವವರು. ಈ ರೀತಿಯಾಗಿ ಎಲ್ಲ ಸ್ತೋತ್ರ ಮಾಡಿದ ಭಗವಂತ. ಕೇಳಿದ, ನಿನಗೆ ಏನು ಬೇಕು ಕೇಳು, ನನಗೆ ಏನು ಬೇಡ ಅಂತ ಹೇಳಿದ ಪ್ರಹ್ಲಾದ. ನಾನು ಏನಾದರೂ ನಿನ್ನಲ್ಲಿ ಕೇಳಿದೆ ಅಂತ ಆದರೆ ನಾನು ವ್ಯಾಪಾರಿಯಾಗಿ ಬಿಡ್ತೇನೆ. ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ನಾನು ಭಕ್ತನಾಗಲಾರೆ. ಯಾಕೆ ಭಕ್ತಿ ಮಾಡಿದೆ ನಾನು? ನಿನ್ನಲ್ಲಿ ಏನೋ ಪಡ್ಕೊಳ್ಳಬೇಕು ಅಂತ ಭಕ್ತಿ ಮಾಡಿದೆ ಅಂದರೆ ನಾನು ವ್ಯಾಪಾರಿ. ಏನಾದರೂ ದುಡ್ಡು ಕೊಟ್ಟರೆ ನಾನು ಅದನ್ನು ವಾಪಸ್ಸು ಕೊಡ್ತೇನೆ, ಏನಾದರೂ ವಸ್ತುವನ್ನು. ಇದು ವ್ಯಾಪಾರ. ನಾನು ಭಕ್ತಿ ಮಾಡಿದ್ದು ಯಾಕೆ ಅಂದರೆ ನಿನ್ನಲ್ಲಿ ಏನೋ ತೆಗೆದುಕೊಳ್ಳಬೇಕು ಅಂತ. ಹಾಗೆ ಆದರೆ ಅದು ವ್ಯಾಪಾರ ಆಗಿ ಬಿಡುತ್ತದೆ. ನಾನು ಭಕ್ತಿ ಮಾಡಿದ್ದು ಯಾಕೆ ಅಂದರೆ ನಿನ್ನಲ್ಲಿ ಏನು ಬೇಡಬಾರದು ನಾನು, ಆದ್ದರಿಂದ ನಾನು ಭಕ್ತಿ ಮಾಡಿದ್ದು. ಆದ್ದರಿಂದ ನನಗೆ ಏನು ಬೇಡ ಅಂತ ಹೇಳಿದ್ದು. ಭಗವಂತ ಹೇಳಿದ, ಇಷ್ಟು ನಿನಗಾಗಿ ನಾನು ಬಂದಿದ್ದೇನೆ ಅಂದ ಮೇಲೆ ನೀನು ಏನಾದರೂ ಕೇಳಬೇಕು. ಪ್ರಹ್ಲಾದರಾದರು ಕೇಳಿದ್ರಂತೆ, ಕಾಮಾನಂ ಹೃದಯ ಸಂರೋಹಂ ಭವತಸ್ತು ಹೃದಯವರಂ. ಏನಾದರೂ ಭಗವಂತ ನಿನ್ನಲ್ಲಿ ಕೇಳಬೇಕು ಅಂತ ಮನಸ್ಸು ನನಗೆ ಆಗದೇ ಇರಲಿ ಅಂತ ಕೇಳಿದರಂತೆ. ಭಗವಂತ ಒತ್ತಾಯ ಮಾಡಿದ್ದಕ್ಕೆ ಕೇಳಿದ್ದು ಪ್ರಹ್ಲಾದರಾದರು ಏನು, ನಿನ್ನಲ್ಲಿ ಕೇಳುವ ಬುದ್ಧಿ ಬರದೇ ಇರಲಿ ಅಂತ ಕೇಳಿದರು. ಕೇಳುವ ಆಸೆ ಅದು ಬರದೇ ಇರಲಿ ಅಂತ ವರವನ್ನು ಕೇಳಿದ್ರಂತೆ. ಆದರೂ ಭಗವಂತ ಹೇಳಿದ, ನೀನು ಏನಾದರೂ ಕೇಳು ಬಿಡು, ನಾನು ನಿನಗೆ ಕೊಡಲೇಬೇಕು ವರವನ್ನು ಅಂತ ಪಟ್ಟು ಹಿಡಿದು ಕೂತ ಅಂತೆ. ಆಗ ಪ್ರಹ್ಲಾದ ಕೇಳಿದ, ಹಾಗಾದರೆ ನನಗೆ ಒಂದು ವರ ಕೊಡು. ವರ ಏತತ್ತೇ ವರದೇಶಾನ್ ಮಹೇಶ್ವರ ಯದ್ ಅನಿಂದಿತ್ ಪಿತಾಮೇ ತ್ವಾಂ ಅವಿದ್ವಾಂಸ್ತೇದ ಐಶ್ವರಂ. ನನ್ನ ತಂದೆ ಬೇಕಾದಷ್ಟು ತಪ್ಪು ಮಾಡಿದ್ದಾನೆ, ಅವನಿಗೆ ಏನು ಮಾಡಬಾರದು ನೀನು ಅಂತ ಹೇಳಿದಂತೆ. ಆಗ ಭಗವಂತ ಹೇಳಿದ, ನಿನ್ನ ತಂದೆಗೆ ಏನು ಮಾಡುವುದಿಲ್ಲ, ಅವನನ್ನು ಕೊಂದಾಯಿತು. ಅವ ಮುಂದೆ ನನ್ನಲ್ಲೇ ಬಂದು ಸೇರ್ತಾನೆ. ಯಾಕೆ ಅಂದರೆ ಅವ ಹಿರಣ್ಯಕಶಿಪು ಜಯ ವೈಕುಂಠದಲ್ಲಿ ದ್ವಾರಪಾಲಕನಾಗಿದ್ದವ. ಅವ ಇನ್ನೂ 2 ಅಸುರ ಯೋನಿಯಲ್ಲಿ ಹುಟ್ಟು ಮತ್ತೆ ನನ್ನನ್ನೇ ಬಂದು ಸೇರುತ್ತಾನೆ.
ಈ ಹಿರಣ್ಯಕಶಿಪುವಿನ ವಂಶದಲ್ಲಿ ಬಂದವರನ್ನ ನಾನು ಇನ್ನು ಮುಂದೆ ಯಾರನ್ನು ಕೂಡ ಕೊಲ್ಲುವುದಿಲ್ಲ ಅಂತ ಮಾತು ಕೊಟ್ಟ ಅಂತ. ನಿನ್ನ ಕುಲದಲ್ಲಿ, ಹಿರಣ್ಯಕಶಿಪುವಿನ ಕುಲದಲ್ಲಿ ಬಂದವರನ್ನ ಯಾರನ್ನು ಕೂಡ ಕೊಲ್ಲುವುದಿಲ್ಲ. ಯಾಕೆ ಅಂದರೆ ನಿನ್ನಂತಹ ಪುತ್ರನನ್ನ ಈ ಹಿರಣ್ಯಕಶಿಪು ಪಡೆದಿದ್ದಲ್ಲ. ಆದ್ದರಿಂದ ಹಿರಣ್ಯಕಶಿಪುವಿಗೆ ನಾನು ಏನು ಮಾಡುವುದಿಲ್ಲ. ಅವನ ವಂಶದಲ್ಲಿ ಬಂದ ಎಲ್ಲರನ್ನು ಕೂಡ ನಾನು ಸಾಯಿಸುವುದಿಲ್ಲ. ಹಿಂದಿನ 21 ಕುಲ ಅದು ಉದ್ಧಾರ ಆಗ್ತದೆ. ಹಿರಣ್ಯಕಶಿಪುವಿನ ಹಿಂದಿನ 21 ಕುಲ ತ್ರಿಸಪ್ತಭಿ ಪಿತಾ ಭೂತಃ ಪಿತೃಭಿ ಸಹ ತೇನಘ. ಇದಕ್ಕಿಂತ ಹೆಚ್ಚು ನಿನಗೆ ಏನು ಬೇಕು ಅಂತ ಭಗವಂತ ಕೇಳಿದ ಅಂತ. ಪಡ್ಕೊಂಡ್ರೆ ಇಂತಹ ಮಕ್ಕಳನ್ನ ಪಡ್ಕೊಳ್ಬೇಕು. ಎಷ್ಟೇ ಅನ್ಯಾಯ ಮಾಡಿರಲಿ ಹಿರಣ್ಯಕಶಿಪು, ಆದರೆ ಪ್ರಹ್ಲಾದನಂತ ಮಗನಂತ ಪಡೆದ್ರಿಂದ ಎಂತಹ ವರ ಸಿಕ್ಕಿತು. ಹಾಗೆಯೇ ಕೈಕೇಯಿ ಭರತನನ್ನ ಪಡೆದಿದ್ಲಂತೆ. ಕೊನೆಗೆ ಕೈಕೇಯಿಗೆ ಶಿಕ್ಷೆಯನ್ನು ವಿಧಿಸುವಾಗ ಎಲ್ಲರೂ ಕೇಳಿದ್ರು ಅಂತ, ಕೈಕೇಯಿಗೆ ಯಾವುದೋ ಒಂದು ವಿಶೇಷ ನರಕವನ್ನ ತಯಾರು ಮಾಡಬೇಕಿತ್ತು ಅಂತ. ಯಾಕೆ? ಇಡೀ ರಾಮಾಯಣಕ್ಕೆ ಮೂಲ ಕಾರಣಳು ಕೈಕೇಯಿ. ಅಂತಹ ಪಾಪವನ್ನು ಮಾಡಿದವಳಿಗೆ ಯಾವ ಲೋಕ? ಬ್ರಹ್ಮದೇವರು ಹೇಳಿದರಂತೆ, ಇವಳಿಗೆ ಉತ್ತಮವಾದಂಥ ಲೋಕ ಪ್ರಾಪ್ತಿಯಾಗಿದೆ ಅಂತ. ಯಾಕೆ? ಸೂತ್ವಾತು ಭರತಂ ನೈಷ ಗಚ್ಚೇತ ನಿರಯಾನ್. ಇಂತಹ ಭರತನಂತ ಮಗನಿಗೆ ತಾಯಿಯಾದವಳು ಕೈಕೇಯಿ, ಅವಳಿಗೆ ಉತ್ತಮ ಲೋಕವೇ ಪ್ರಾಪ್ತಿಯಾಗ್ತದೆ ಅಂತ. ಆದ್ದರಿಂದ ಒಳ್ಳೆಯ ಮಕ್ಕಳನ್ನು ಪಡ್ಕೊಂಡ್ರೆ ತಂದೆ ತಾಯಿಗಳಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗ್ತದೆ ಅಂತ ಕತೆ ಸಂದೇಶವನ್ನು ಕೊಡ್ತಾ ಇದೆ. ಈ ರೀತಿಯಾಗಿ ನರಸಿಂಹದೇವರಿಗೆ ಪ್ರಹ್ಲಾದ ರಾಜ ಸ್ತೋತ್ರವನ್ನ ಮಾಡಿ ಈ ರೀತಿಯಾದಂತಹ ವರವನ್ನು ಪಡೆದ ಅಂತ ಹೇಳ್ತಾ, ಆ ನರಸಿಂಹದೇವರ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.